ಎಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರು. ಶಾಸ್ತ್ರಿಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಯಾವಾಗಲೂ ಕೂಡ ನಾವು ವಾರ ಭವಿಷ್ಯ ಕಾರ್ಯಕ್ರಮ ಶುರು ಮಾಡೋದೇ ಒಂದು ಒಳ್ಳೆಯ ಮಾತು. ಆ ಮಾತಿನಿಂದ ಪ್ರತಿಯೊಬ್ಬರೂ ಪ್ರೇರಣೆಯನ್ನು ಪಡೆದು ತಮ್ಮ ಬದುಕನ್ನು ಸರಾಗವಾಗಿ ಸಾಗಿಸಬಹುದು ಅನ್ನುವಂತಹ ಒಂದು ಉದ್ದೇಶದಿಂದಾಗಿ. ಸೊ ಯಾವುದು ಇವತ್ತಿನ ಒಂದು ಒಳ್ಳೆಯ ಮಾತು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ಮನೇಕಚರಣ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡುವ ಮುನ್ನ ಒಂದು ಸ್ಫೂರ್ತಿದಾಯಕವಾದ ಮಾತು ಗಮನಿಸಿ. ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ದೇಹಿನಃ ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ ಅಂತ. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ. ಇನ್ನೊಬ್ಬರಿಗೆ ಸಹಾಯವನ್ನು ಉಂಟು ಮಾಡೋದು ಅಷ್ಟೇ ಅಲ್ಲ, ಸಂತೋಷವನ್ನು ಹಂಚತಕ್ಕಂಥದ್ದು. ನಮ್ಮ ಕೈಲಿ ಏನಾಗುತ್ತೆ? ಏನೂ ಆಗೋದಿಲ್ಲ ನಮ್ಮ ಕೈಲಿ. ಕನಿಷ್ಠ ಒಂದು ಒಳ್ಳೆ ನಗೆ ಬೀರಬಹುದು, ಒಂದು ಒಳ್ಳೆ ಮಾತಾಡಬಹುದು, ಸ್ವಲ್ಪ ಸಹಾಯ ಮಾಡಬಹುದು. ಈ ರೀತಿಯಲ್ಲಿ ಇಡೀ ಬದುಕನ್ನು ಮುಡುಪಾಗಿಟ್ಟಂಥ ಒಬ್ಬ ಮಹಾ ವ್ಯಕ್ತಿ ಅಂತಂದರೆ ಅದು ಎಸ್.ಆರ್. ರಾಮಸ್ವಾಮಿಯವರು. ಅವರು ಮೊನ್ನೆ ಶುಕ್ರವಾರ ಕಾಲವಾದರು, ದೇಹತ್ಯಾಗ ಮಾಡಿದ್ದಾರೆ. ಎಲ್ಲರ ಅವರ ಆಪ್ತ ವಲಯ, ಆಪ್ತ ವರ್ಗ ಯಾವುದಿದೆ ಅವರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಅವರು. ಈ ದಿವಸ ನಾವು ರಾಷ್ಟ್ರೋತ್ಥಾನ, ಗೋಖಲೆ ಸಾರ್ವಜನಿಕ ಸಂಸ್ಥೆ, ಉತ್ಥಾನ ಪತ್ರಿಕೆ ಇಂಥವುಗಳನ್ನೆಲ್ಲ ಅದು ನೋಡಿದಾಗ ಅದರ ಉತ್ಕೃಷ್ಟತೆ, ಅದರ ಸೌಷ್ಠವವನ್ನು ಗಮನಿಸಿದ್ರೆ ಅದು ಪ್ರಪಂಚಕ್ಕೆ, ನಮ್ಮ ದೇಶದ ಮಟ್ಟಿಗೆ, ರಾಜ್ಯದ ಮಟ್ಟಿಗೆ ಅದು ಪಸರಿಸ್ತಾ ಇರೋ ಸುಗಂಧ. ಅದಕ್ಕೆ ಕಾರಣ ಈ ಮಹನೀಯರು. ಇವರ ಅಗಲಿಕೆ ನಿಜವಾಗಿಯೂ ಕೂಡ ಒಂದು ದೊಡ್ಡ ನಷ್ಟವಾಗಿದೆ. ವಿದ್ವದ್ ವಲಯಕ್ಕೆ ತುಂಬಲಾರದ ನಷ್ಟವಾಗಿದೆ. ನಮ್ಮ ಶಾಲೆಗಳಲ್ಲಿ ಕಲಿಸಲಾಗದ್ದನ್ನು ಅಲ್ಲಿ ಈ ದಿವಸ ಶಾಲೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಬರೀ ಬೇಡದ ಕಸ ತುಂಬಿಕೊಂಡು ಬಿಟ್ಟಿದೆ. ಅವರ ಬುದ್ಧಿ ಮಟ್ಟ ಎಷ್ಟರ ಮಟ್ಟಿಗಿದೆ ಅಂತ ವಿದ್ಯಾರ್ಥಿ ಒಂದು ಸರ್ಟಿಫಿಕೇಟಿಗಾಗಿ ಅಷ್ಟು ಪರದಾಟ ಒದ್ದಾಟವಾಗಿದೆ. ಆದರೆ ಅಲ್ಲಿ ಬುದ್ಧಿ ಸಂಸ್ಕಾರ ಬೆಳೆಯುತ್ತಂದರೆ ಖಂಡಿತವಾಗಿಯೂ ಇಲ್ಲ. ಇನ್ಯಾವುದೋ ಒಂದು ವ್ಯಸನ, ದುರ್ಬುದ್ಧಿ, ಜಗಳ, ಕೋಲಾಹಲ, ಅವರಿವರ ನಂಟು, ಇವುಗಳಲ್ಲೇ ಆ ಶಾಲೆಯ ವಾತಾವರಣ ಇದೆ. ಆದರೆ ಇವರು ಮಾಡಿದಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಯಾರಾದರೂ ಒಬ್ಬರು ಆ ಸಂಸ್ಥೆಯ ನಂಟಿಟ್ಟುಕೊಂಡ್ರೆ, ಸಖ್ಯವನ್ನು ಇಟ್ಟುಕೊಂಡ್ರೆ, ಸತ್ಯವಾಗಿಯೂ ಹೇಳ್ತೀನಿ, ಅದು ಸಂಸ್ಕಾರಪ್ರದ ಮಾಡುತ್ತೆ. ಶಿಕ್ಷಣ ಕೊಡಬೇಕಾದ್ದೇನೋ ಅದರ 100 ಪಟ್ಟು ಸಂಸ್ಕಾರವನ್ನು ಈ ಸಂಸ್ಥೆಗಳು ಕೊಡ್ತಾ ಇವೆ. ಅಷ್ಟೇ ಅಲ್ಲ, ಈ ಜನ್ಮದಲ್ಲಿ ಸಂಪಾದನೆ ಮಾಡಿದ ಪುಣ್ಯ ಯಾವುದಿದೆ ಇವುಗಳ ನಂಟಿನಿಂದ ಮುಂದಿನ ಜನ್ಮಕ್ಕೂ ಇದು ಒಂದು ರೀತಿಯಲ್ಲಿ ದೊಡ್ಡ ಸೋಪಾನವಾಗಿಬಿಡುತ್ತೆ ಅಂತ ಅನಿಸುತ್ತೆ. ಆ ರೀತಿಯ ಕೈಂಕರ್ಯಗಳನ್ನು ಅವರ 19ನೇ ವಯಸ್ಸಿನಿಂದ ಅವರ ಕೆಲಸ ಪ್ರಾರಂಭವಾಗಿದ್ದು. ಹೀಗೆ ಸಮಾಜ ಸೇವೆ, ಪ್ರಕೃತಿ ಸೇವೆ ಇವುಗಳೆಲ್ಲ ಪ್ರಾರಂಭವಾಗಿದ್ದು. DVG ಇವರು ಸೂತ್ರವಾಗಿದ್ದರೆ ಇವರು ಒಂದು ರೀತಿಯಲ್ಲಿ ಅದಕ್ಕೆ ಬರದ ಭಾಷ್ಯದ ಹಾಗೆ ಬದುಕಿದಂಥವ್ರು ಮಹನೀಯರು. ಅವ್ರು ನೋಡ್ತಾ ಇದ್ದರೆ DVG ಅವ್ರನ್ನ ನೋಡಿದ ಹಾಗಾಗತ್ತೆ. ಇಂಥ ಮಹನೀಯರು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ತುಂಬಲಾರದ ನಷ್ಟ. ಅವರ ಕೃತಿಗಳಿದ್ದಾವೆ. ಈ ದಿವಸ ನಾನೇನು ಸುಭಾಷಿತ ಹೇಳಿದ್ನೋ ಅದು ಇವರು ಸಂಗ್ರಹ ಮಾಡಿಕೊಟ್ಟಂತಹ ಸುಭಾಷಿತ. ಎಷ್ಟೋ ಇವರ ಸಂಗ್ರಹ ಮಾಡಿದ ಸುಭಾಷಿತಗಳನ್ನು ಇಲ್ಲಿ ನಾನು ವಾರ ಭವಿಷ್ಯದಲ್ಲಿ ತಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಅವೆಲ್ಲ ಅವರು ಕೊಟ್ಟ ಉಡುಗೊರೆಗಳು. ಅದರಲ್ಲೆಲ್ಲ ನಾವು ಹೇಗೆ ಬದುಕಬೇಕು, ನಾವು ಹೇಗೆ ಇಡಬೇಕು, ಸಮಾಜದಲ್ಲಿ ಹೇಗಿರಬೇಕು. ಸಂತೋಷಂ ಜನಯೇತ್ ಪ್ರಾಜ್ಞ ಅಂದರೆ ಅವ್ರ ಹತ್ತಿರಕ್ಕೆ ಯಾರು ಬಂದರೂ ಅವರಿಗೆ ಸಂತೋಷವನ್ನು ಕೊಡ್ತಾ ಇದ್ದು, ಹಂಚಿಕೊ ಅವರಿಗೆ ಸಂತೋಷವನ್ನು ಕೊಡ್ತಾ ಇದ್ದಂಥ ಮಹನೀಯರಿವರು. ಅವ್ರ ಹತ್ರ ಉಪಕಾರ ಪಡೆದಂಥ ಎಷ್ಟೋ ಮಂದಿ ಇದ್ದಾರೆ. ಒಂದು ಸಲ ಅವ್ರ ಸಂಪರ್ಕಕ್ಕೆ ಬಂದುಬಿಟ್ರೆ ಪರಿಶುದ್ಧರಾಗಿಬಿಡ್ತಾರೆ. ಆ ರೀತಿಯ ವ್ಯಕ್ತಿತ್ವ. ಅಲ್ಲಿ ನೀವು ಹೋದರೆ ಅವರ ಸುತ್ತ ಇರ್ತಕ್ಕಂಥವರೆಲ್ಲ ಅತ್ಯುತ್ಕೃಷ್ಟವಾದಂಥ ಮನಸ್ಸಿರ್ತಕ್ಕಂಥವ್ರು. ಒಬ್ಬರಲ್ಲೂ ಒಂದು ಸಣ್ಣ ಕೊಳೆಯೂ ಇಲ್ಲ. ಆ ರೀತಿಯ ಒಬ್ಬ ವ್ಯಕ್ತಿ ನಿಜವಾಗಿಯೂ ಒಬ್ಬ ಸಮಾಜಕ್ಕೆ ಒಬ್ಬ ಸತ್ಪ್ರಜೆ ಅಂತೀವಲ್ಲ, ಅದಾಗಬೇಕಾಗಿದ್ರೆ ಇಂಥವರ ಸಂಪರ್ಕ ಉಂಟಾಗಬೇಕು. ಹೀಗಾಗಿ ನಿಮ್ಮ ಮಕ್ಕಳಿಗೋ ಮುಂದಿನವ್ರಿಗೋ ಏನಾದರೂ ಒಳ್ಳೆತನ ಅನ್ನೋದು ಬರಬೇಕು, ಆ ಸಂಸ್ಕಾರ ಬರಬೇಕು ಮುಖ್ಯವಾಗಿ ಅಂತಂದರೆ ಒಂದು ಸಲ ಇಂಥವರ ಪರಿಚಯ, ಇಂಥವ್ರು ಬರೆದಂಥ ಪುಸ್ತಕಗಳ ದರ್ಶನ, ಓದ್ತಕ್ಕಂಥದ್ದು, ಅಂಥವ್ರ ಒಡನಾಟ ಏರ್ಪಾಡು ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ದೊಡ್ಡದಾಗತ್ತೆ. ಆ ಪ್ರಯತ್ನ ಆಗಲಿ ಅಂತ ಈ ವಾರದ ಒಂದು ಒಳ್ಳೆಯ ಮಾತನ್ನು ಆ ಸ್ಫೂರ್ತಿಯಿಂದ ನಮ್ಮ ಬದುಕು ಪಾವನವಾಗಲಿ ಅಂತ ನಾವು ಆಶಿಸೋಣ. ಹಾಗೆ ಬದುಕೋಣ.
ಇದರ ಜೊತೆಗೆ ಮಹನೀಯರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋದಾದರೆ ಈ ವಾರದ ವಿಶೇಷತೆ ಏನು ಶಾಸ್ತ್ರಿಗಳೇ? ಈ ವಾರದಲ್ಲಿ ಏನೇನು ಪ್ರಧಾನವಾಗಿದೆ ಅಂತ ಈ ವಾರದಲ್ಲಿ ಅತ್ಯಂತ ಪ್ರಧಾನವಾದ ಅಂಶಗಳನ್ನೇ ಗಮನಿಸ್ತೀವಿ. ಬಹಳ ಪ್ರಧಾನವಾದದ್ದು ಅಂದರೆ ಸೂರ್ಯನ ಸಂಕ್ರಮಣವನ್ನು ಗಮನಿಸ್ತೀವಿ. 14ನೇ ತಾರೀಕು ಮಂಗಳವಾರ ದಿವಸ ಸೂರ್ಯ ಸಂಕ್ರಮಣವಾಗುತ್ತೆ. ಸೌರ ಯುಗಾದಿ ಅಂತಲೂ ಕರೀತಾರೆ. ನಮ್ಮ ಕರಾವಳಿ ಭಾಗಗಳಲ್ಲೆಲ್ಲ ಸೌರ ಯುಗಾದಿ ಬಹಳ, ನಾವು ಹೇಗೆ ಚಾಂದ್ರ ಯುಗಾದಿಯನ್ನು ಹಾಗೆ ವೈಭವದಿಂದ ಆಚರಿಸ್ತೀವೋ ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಮತ್ತು 18ನೇ ತಾರೀಕು ವೈಶಾಖ ಮಾಸ ಪ್ರಾರಂಭವಾಗುತ್ತೆ. ವಸಂತ ಮಾಸದ 2ನೇ ಭಾಗ ಅದು ವೈಶಾಖ ಮಾಸ. ಚೈತ್ರ ಹಾಗೂ ವೈಶಾಖ ಎರಡು ಮಾಸಗಳು ಸೇರಿದರೆ ಅದು ಒಂದು ಋತುವಾಗುತ್ತೆ. ಅದು ವಸಂತ ಋತು. ವಸಂತ ಋತುವಿನ ಮತ್ತೊಂದು ಮಗ್ಗಲಿಗೆ ಇದೇ ವಾರದಲ್ಲಿ ನಾವು ಪ್ರವೇಶ ಮಾಡ್ತೀವಿ. ಮುಖ್ಯವಾಗಿ ಸೂರ್ಯನ ಸಂಚಾರ. ಸೂರ್ಯ ಮೇಷರಾಶಿಯಲ್ಲಿ ಸಂಚರಿಸ್ತಾ ಇದ್ದಾಗ ಒಂದು ರೀತಿಯ ಬಲವನ್ನು ಕೊಡ್ತಾನೆ. ಅಲ್ಲಿ ಏನು ಪ್ರಚಿತಶ್ಚತುರಃ ಅಂತ ಪ್ರಸಿದ್ಧಿಯನ್ನು ತಂದು ಕೊಡ್ತಾನೆ, ಚತುರತೆಯನ್ನು. ಅವನು ರವಿ ಬುದ್ಧಿ ಪ್ರೇರಕನಾಗಿರ್ತಕ್ಕಂಥವನಲ್ವ. ನಾವು ಗಾಯತ್ರಿ ಮಂತ್ರದಲ್ಲಿ ಏನನ್ನು ಹೇಳೋದು? ಧಿಯೋ ಯೌನಃ ಪ್ರಚೋದಯಾತ್ ಅಂತ. ಧಿಯ ಆ ಬುದ್ಧಿಶಕ್ತಿ ಅದು ಉಂಟಾಗಲಿ ಅಂತ. ಹೀಗಾಗಿ ಅಂತಹ ಬುದ್ಧಿಶಕ್ತಿಯ ಪ್ರೇರಕನೂ ಕಾರಕನೂ ಆಗಿರ್ತಕ್ಕಂಥ ಸೂರ್ಯ ಉಚ್ಚಸ್ಥಾನದಲ್ಲಿ ಸಂಚರಿಸುವಾಗ ಎಲ್ಲರ ಬುದ್ಧಿಶಕ್ತಿಯು ಕೂಡ ಸ್ವಲ್ಪ ಮಟ್ಟಿಗೆ ಎಲಿವೇಟ್ ಆಗುತ್ತೆ. ನನ್ನ ಬುದ್ಧಿ ಸ್ವಲ್ಪ ಮಟ್ಟಿಗೆ ಚುರುಕಾಗಿದೆ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ತಂದುಕೊಡ್ತಾನೆ. ಅಂಥ ಒಂದು ವಿಶೇಷಕ್ಕೆ ನಾವು ಪ್ರವೇಶ ಮಾಡ್ತೀವಿ ಈ ವಾರದ ಆದಿಯಲ್ಲಿ. ಇದು ಈ ವಾರದ ವಿಶೇಷತೆಗಳು. ಸರಿ ಶಾಸ್ತ್ರಿಗಳೇ, ಕಾರ್ಯಕ್ರಮ ಮುಂದುವರಿಸೋಣ. ಆದರೆ ಕಾಲರ್ಸ್ ಇದ್ದಾರೆ, ಮಾತನಾಡಿಸ್ಕೊಂಬೇಡ. ಮೊದಲೇದಾಗಿ ಮಂಗಳೂರಿನಿಂದ ರಶ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಶ್ಮಿ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ತಮ್ಮ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 16/9/1992. 16/9/92 ಅಲ್ವಾ? ಹೌದು. ಸಮಯ 3:25 ಮಧ್ಯಾಹ್ನ. ಓಕೆ, 3:25 ಮಧ್ಯಾಹ್ನ. ತಮ್ಮ ಪ್ರಶ್ನೆ ಏನು? ನನಗೆ ನನ್ನ ಉದ್ಯೋಗ ಯಾವಾಗ ಸಿಗ್ಬೋದು ಅಂತ. ಅಂದ್ರೆ 1 ವರ್ಷದಿಂದ ನಾನು ಇದ್ದ ಉದ್ಯೋಗ ಕಳ್ಕೊಂಡಿದ್ದೇನೆ. ಎಷ್ಟು ಪ್ರಯತ್ನ ಪಟ್ಟರು ಸಿಗ್ತಾ ಇಲ್ಲ. ಸೊ ಯಾವಾಗ ಉದ್ಯೋಗ ಸಿಗುತ್ತೆ ಅಂತ ಕೇಳಲಿಕ್ಕೆ. ಆಯ್ತಾಯ್ತು. ರಶ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ. ಗಾಬರಿ ಮಾಡ್ಕೋಬೇಡಿ. ಉದ್ಯೋಗ ಏನಪ್ಪ ಹೀಗಾಗ್ಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಕರ್ಮಾಧಿಪತಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ನಿಮ್ಮದು ಮಕರ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚಾರಿಷಷ್ಟ ವ್ಯಯ ಸಂಶಿರಿತಾ ಹಿ ಶುಭಾ ಪ್ರಯಚ್ಯಂತ್ಯ ಶುಭಾನಿ ಸರ್ವೇ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ನೀಚಗ್ರಹವಾಗಿದ್ದರೆ ಅವುಗಳಿಗೆ ಹೇಗೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ? ಅದು ಕರ್ಮಾಧಿಪತಿ. ಹೀಗಾಗಿ ಅವನದೇ ಭುಕ್ತಿ ನಡೀತಾ ಇದೆ ನಿಮಗೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಡಕನ್ನು ಅನುಭವಿಸ್ತಾ ಇದ್ದೀರಾ. ಆತಂಕ ಬೇಡ. ಹತ್ತಿರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು, ಪ್ರತಿ ಶುಕ್ರವಾರ ಮೊಸರು ತಗೊಂಡು ಹೋಗಿ ದಾನ ಮಾಡಿ. ಮೊಸರಿನ ಅಭಿಷೇಕವನ್ನು ಮಾಡಿಸಿ. ಅದು ನೀವು 16 ಶುಕ್ರವಾರ ನಿರಂತರವಾಗಿ ಮಧ್ಯದಲ್ಲಿ ಬ್ರೇಕ್ ಮಾಡಿದ ಹಾಗೆ ಮಾಡಿಸಿ. ಖಂಡಿತ ಅನುಕೂಲ ಆಗುತ್ತೆ. ಆತಂಕ ಬೇಡ. ಅಷ್ಟರಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮುಂದಿನ ಕರೆ ಮೈಸೂರಿನಿಂದ ಲಲಿತಾ ಅವರು ಮಾಡಿದ್ದಾರೆ. ನಮಸ್ಕಾರ ಲಲಿತಾ ಅವರೇ. ಹಲೋ ಲಲಿತಾ ಅವರ ಧ್ವನಿ ಕೇಳಿಸ್ತಿದ್ಯಾ? ದಯವಿಟ್ಟು ಟಿವಿ ಏನಾದರೂ ಆನ್ ಇದ್ರೆ ಮ್ಯೂಟ್ ಮಾಡಿ. ಆಯಿತು. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ಮಗನ ಬಗ್ಗೆ. ಮಗನ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 8/9/95. 98. ಸಮಯ ರಾತ್ರಿ 10:45 ಅಲ್ವಾ? ಸರಿ, ಏನು ಪ್ರಶ್ನೆ ಮಗನ ಬಗ್ಗೆ? ಕೇಳಿಸ್ತಾ ಇಲ್ಲ ತಮ್ಮ ಧ್ವನಿ. ಸರಿ ಆಯ್ತಾಯ್ತು. ಶಾಸ್ತ್ರಿಗಳು ಉತ್ತರಿಸ್ತಾರೆ. ನಮಸ್ಕಾರಮ್ಮ. ನಮಸ್ಕಾರ. ಹೇಗಿದೆ ಮುಂದೆ ಅಂತ ತಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಅದನ್ನೇ ವಸ್ತುತಃ 10ನೇ ಮನೆಯನ್ನು ಜೀವನ ಸ್ಥಾನ ಅಂತ ಕರೀತಾರೆ. ಮುಂದೆ ಹೇಗಿದೆ ಅಂತಂದರೆ ಜೀವನ ಸ್ಥಾನ ಹೇಗಿದೆ ಅಂತಲೇ ನೋಡ್ಕೋಬೇಕಾಗತ್ತೆ. ಇಲ್ಲಿ ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಶನಿಶ್ಚರ ನೀಚನಾಗಿದ್ದಾನೆ. ನೀಚನಾಗಿದ್ದರೆ ಗ್ರಹಗಳಿಗೆ ಬಲ ಕಡಿಮೆ. ಬಲವರ್ಜಿತಸ್ಯ ರಿಕ್ತ ಅಂತ ವರಾಹಮಿಹಿರು ಹೇಳ್ತಾರೆ. ಗ್ರಹಗಳು ಬಲವನ್ನು ಕಳ್ಕೊಂಡಿದ್ದರೆ, ಬಲವರ್ಜಿತರಾಗಿದ್ದರೆ ಸ್ವಲ್ಪ ಓಡಾಡು, ಅಲೆದಾಡು, ಬರೀ ಇನ್ನೊಬ್ಬರ ದೈನ್ಯತೆಯಿಂದ ಬದುಕು, ಇನ್ನೊಬ್ಬರ ಹತ್ರ ಬರೀ ಸೇವೆ ಮಾಡ್ಕೊಂಡು ಈ ಥರ ಆಗಿಬಿಡುತ್ತೆ. ಮತ್ತು ಅಷ್ಟೇ ಅಲ್ಲ, ಕರ್ಮಸ್ಥಾನದಲ್ಲಿ ಕೇತು ಇರತಕ್ಕಂಥ ನಿಮ್ಮನ್ನು ಹೆದರಿಸ್ತಾ ಇಲ್ಲ. ಏನಪ್ಪ ಹೀಗಿದೆಯಾ ಅಂತ ಆತಂಕ ಬೇಡ. ಇದಕ್ಕೊಂದು ಪರಿಹಾರವೂ ಇದೆ.
ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ದೇವಸ್ಥಾನ ಇದ್ದರೆ ಶನೈಶ್ಚರನಿಗೆ ಪ್ರತಿ ಶನಿವಾರ ತೈಲಾಭಿಷೇಕ ಮಾಡಿಸಬೇಕು. ಅದು ತುಂಬ ಸಹಾಯವಾಗುತ್ತೆ. ಶನೈಶ್ಚರನಿಗೆ ಮಾಡಿದ ತಿಲತೈಲದ ಆ ಅಭಿಷೇಕ ಶನೈಶ್ಚರನ ಕೃಪೆಯಿಂದ ಕೆಲಸ ಸಿಗುತ್ತೆ ಬಹಳ ಬೇಗ. ಪ್ರತಿ ಶನಿವಾರ ಶ್ರದ್ಧೆಯಿಂದ ಶನೈಶ್ಚರ ಮಂದಿರಕ್ಕೆ ಮತ್ತು ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬರಲಿ, ತುಂಬ ಸಹಾಯವಾಗುತ್ತೆ. ಗಾಬರಿ ಮಾಡ್ಕೋಬೇಡಿ. ಗ್ರಹಗಳು ಬಲಹೀನವಾಗಿದ್ದಾಗ ದೇವತೆಗಳ ಆರಾಧನೆಯಿಂದ ಆ ಬಲ ಕಳೆದು ಹೋಗಿ ನಮಗೊಂದು ಬಲ ಬರುತ್ತೆ. ಶ್ರದ್ಧೆಯಿಂದ ಮಾಡಲಿ, ಒಳ್ಳೆಯದಾಗಲಿ. ಇನ್ನು ಮುಂದಿನ ಕರೆ ಬಳ್ಳಾರಿಯಿಂದ ರಾಜು ಅವರು ಮಾಡಿದ್ದಾರೆ. ನಮಸ್ಕಾರ ರಾಜು ಅವರೇ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ಮಗನ ಬಗ್ಗೆ ಕೇಳ್ಬೇಕು ಮೇಡಮ್. ಮಗನ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್ 27/12/2005 ರಾತ್ರಿ 8:10 ಮೇಡಮ್. 27/12/2005 ರಾತ್ರಿ 8:10. ಇನ್ನೊಂದ್ಸರಿ ಹೇಳಿ ಟೈಮಿಂಗು. ರಾತ್ರಿ 8:10 ಮೇಡಮ್. 8:10. ಸರಿ, ಪ್ರಶ್ನೆ ಏನು? ಅದೇ ಮುಂದೆ ಹೆಂಗಿರ್ತೈತೆ ಲೈಫ್ ಅಂತ. ಸರಿ ಆಯ್ತು. ಅವರ ರಾಜು ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ಇದು ಕರ್ಮಾಧಿಪತಿಯಾಗಿರ್ತಕ್ಕಂತಹ ಕುಜ ತುಂಬ ಚೆನ್ನಾಗಿದ್ದಾನೆ. ಅಲ್ಲಿ ದಿಗ್ಬಲವೂ ಇದೆ ಮತ್ತು ರುಚಕ ಯೋಗವೂ ಏರ್ಪಾಡಾಗಿದೆ. ಹೀಗಾಗಿ ರುಚಕ ಯೋಗದಲ್ಲಿದ್ದಾಗ ಬಹುಸಾಹಸಾಪ್ತ ವಿಭವ ಶೂರೋ ಅರಿಹಂತ ಬಲಿ ಅಂತ ಹೇಳುತ್ತೆ. ಸಾಹಸ ಕಾರ್ಯಗಳನ್ನು, ಕಠಿಣ ಕಾರ್ಯಗಳನ್ನು ಸಾಧಿಸುವಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಎಲೆಕ್ಟ್ರಿಕ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮುಂದುವರೆದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮೆಕ್ಯಾನಿಕಲ್ಲು, ಕೆಮಿಕಲ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮುಂದುವರಿಲಿಕ್ಕೆ ಅವಕಾಶ ಇದೆ. ಗುರು ದೃಷ್ಟಿ ಇದೆ ಕರ್ಮಸ್ಥಾನಕ್ಕೆ, ತುಂಬ ಚೆನ್ನಾಗಿದೆ. ಒಳ್ಳೆ ದಾರಿ ಸಿಕ್ಕರೆ ಇವರಿಗೆ, ಒಳ್ಳೆ ದಾರಿ, ನೀವು ಒಳ್ಳೆ ಗುರುವಿನ ಪರಿಚಯ ಮಾಡಿಸ್ಕೊಟ್ರೆ ತುಂಬ ಚೆನ್ನಾಗಿ ಬೆಳೀತಾರೆ. ಮತ್ತು ಅಷ್ಟೇ ಅಲ್ಲ, 4 ಜನಕ್ಕೆ ಮಾರ್ಗದರ್ಶನ ಮಾಡ್ತಾರೆ. ಅಷ್ಟು ಚೆನ್ನಾಗಿದೆ ಅವರೇ, ಒಳ್ಳೆಯದಾಗಲಿ. ಸರಿ, ಮತ್ತಷ್ಟು ಕಾಲರ್ಸ್ ಜೊತೆ ಮಾತಾಡೋಣ ಮುಂದಿನ ಹಂತದಲ್ಲಿ. ಶಾಸ್ತ್ರಿಗಳೇ, ಈಗ ಮೊದಲ 3 ರಾಶಿಯ ವಾರದ ಫಲ ಹೇಗಿದೆ ತಿಳಿಸ್ಕೊಡೋದಾದರೆ? ಗಮನಿಸ್ತಾ ಹೋಗೋಣ. ಸೂರ್ಯನ ಸಂಕ್ರಮಣವನ್ನು ತಲೆಯಲ್ಲಿ ಇಟ್ಟುಕೊಂಡು ನೋಡ್ತಾ ಹೋಗೋಣ ಹೇಗಿದೆ ಅಂತ. ವಾರದ ಆದಿಯಲ್ಲಿ ಹಣಕಾಸಿನ ಅನುಕೂಲ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭವನ್ನು ಕಾಣ್ತೀರಾ. ರಂಗಕಲಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಲಾಭ ಇದೆ. ಸ್ವಲ್ಪ ನಂಬಿಕೆಗೆ ದ್ರೋಹ ಆಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ತುಂಬ ಚೆನ್ನಾಗಿದೆ. ಅಲ್ಲಿ ಸೂರ್ಯನ ಸಂಕ್ರಮಣ ನಿಮ್ಮ ರಾಶಿಗೆ ಬಂದುಬಿಡ್ತಾನೆ, ಉಚ್ಚಸ್ಥಾನ. ಹೀಗಾಗಿ ಅಲ್ಲಿ ಪ್ರಸಿದ್ಧಿಯನ್ನು ಪಡಿತಕ್ಕಂಥದ್ದು, ಇಷ್ಟು ದಿನ ದೊರಕದೇ ಇರತಕ್ಕಂಥ, ಇಷ್ಟು ದಿನ ನಿಮ್ಮ ಕೈಗೆ ಸಿಗದೇ ಇರತಕ್ಕಂಥ ಯಾವ ಸ್ಥಾನ ಪ್ರಶಸ್ತಿಯೋ ಪ್ರತಿಷ್ಠೆಯೋ ಇತ್ಯಾದಿಗಳಿದ್ದರೆ, ಅಧಿಕಾರದ ಬಲ ಇತ್ಯಾದಿ ಇದ್ದರೆ ಅದು ತುಂಬ ಚೆನ್ನಾಗಾಗುತ್ತೆ. ಮತ್ತು ಅವನು ಪಂಚಮಾಧಿಪತಿ, ಧೀಸ್ಥಾನದ ಅಧಿಪತಿ. ಅವನು ನಿಮ್ಮ ರಾಶಿಯಲ್ಲಿ ಸಂಚರಿಸುವಾಗ ಬುದ್ಧಿ ಚುರುಕಾಗುತ್ತೆ. ಚತುರಹ ಅಂತ ಹೇಳುತ್ತಲ್ಲ, ಅದು ನಿಮಗೆ ಬಂದು ಒದಗುತ್ತೆ. ಹೀಗಾಗಿ ಮೇಷರಾಶಿಯವರಿಗೆ ತುಂಬ ಆಲೋಚನಾ ಶಕ್ತಿ ಹೆಚ್ಚೋದು, 4-6 ಜನ ಬಂದು ನಿಮ್ಮ ಹತ್ರ ಸಲಹೆ ಕೇಳ್ತಕ್ಕಂಥದ್ದು, ಈ ರೀತಿಯ ಒಂದು ಪ್ರಬುದ್ಧತೆ ಅಂತೀವಲ್ಲ, ಅದನ್ನು ಖಂಡಿತ ತಂದು ಕೊಡ್ತಾನೆ. ಮತ್ತು ಅಟನಹ ಅಂತಲೂ ಹೇಳಿದೆ, ಸ್ವಲ್ಪ ಮಟ್ಟಿಗೆ ಓಡಾಟ, ತಿರುಗಾಟ ಇವುಗಳಲ್ಲಿ ಆಸಕ್ತಿ ಬಂದುಬಿಡುತ್ತೆ. ಹೀಗಾಗಿ ದೇಶ ಸಂಚಾರವೋ ಅಥವಾ ಇನ್ಯಾವುದೋ ಒಂದು ವನ ಸಂಚಾರವೋ, ಅವನು ವನಕ್ಷೇತ್ರದ ಅಧಿಪತಿ ಅಲ್ವ, ಹೀಗಾಗಿ ಕಾಡಿನ ಸಂಚಾರ, ಮತ್ತೊಂದು ಚಾರಣ, ಹೀಗೆ ಹೊರಟುಬಿಡ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾನೆ. ಮತ್ತು ಶುಕ್ರನ ಜೊತೆಗೆ ಸೇರ್ತಾನೆ ರವಿ. ಹೀಗಾಗಿ ಅದೇನು ಅಂದರೆ ಶುಕ್ರೇಣ ರಂಗಾಯುಧೈ ಅಂತ, ರಂಗಕರ್ಮಿಗಳಿಗೆ ಸಿನಿಮಾ ಅಥವಾ ಇನ್ಯಾವುದೋ ಒಂದು ಸೀರಿಯಲ್ಲು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಸೋಷಿಯಲ್ ಮೀಡಿಯಾವೇ ಒಂದು ರೀತಿಯ, ಆ ರೀತಿಯಲ್ಲಿ ಈಗ ಸಿನಿಮಾ ಮತ್ತೊಂದು ಬೇಕಾಗಿಲ್ಲ, ಮನೆಯಲ್ಲೇ ಒಂದು ರಂಗಕಲಾ ಭೂಮಿ ಏರ್ಪಾಡಾಗ್ಬಿಟ್ಟಿದೆ, ಅಲ್ಲೇ ಏನೋ ಒಂದು ರೀಲ್ ಮಾಡು ಮತ್ತೊಂದು ಹಾಕು, ಈ ಥರದ್ದು ಜಾಸ್ತಿ ಆಗುತ್ತೆ. ಆ ರೀತಿಯ ಒಂದು ಲಕ್ಷಣ ಸೂಚಿಸ್ತಾ ಇದೆ. ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವಾರಾಂತ್ಯದಲ್ಲಿ ಕಲಾವಿದರಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಾಣ್ತೀವಿ. ಸ್ವಲ್ಪ ಆರೋಗ್ಯ ವ್ಯತ್ಯಾಸವನ್ನು ಸೂಚಿಸ್ತಾ ಇದೆ. ಗಂಟಲು ಬಾಧೆ ಬರಬಹುದು. ಮತ್ತು ಸ್ವಲ್ಪ ಮಟ್ಟಿಗೆ ಸಹೋದರಲ್ಲಿ, ಸೇವಕರು, ಸಹಾಯಕರಲ್ಲಿ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ವಿಶ್ವಾಸ ಕಳ್ಕೊಳ್ಳುವ ಸಾಧ್ಯತೆಯನ್ನು ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಅಧಿಕಾರದ ಬಲ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಆರೋಗ್ಯ ಮತ್ತು ಸಹಾಯಕರು, ಸೇವಕರು ಇಂಥವರ ಹತ್ರ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು. ಈ ಒಂದು ವಾರದಲ್ಲಿ ನೀವು ಮಾಡಬೇಕಾದ ಆರಾಧನೆ ಏನಪ್ಪ ಅಂದರೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ. ನಿಮ್ಮ ರಾಷ್ಟ್ರಾಧಿಪತಿ ವ್ಯಯದಲ್ಲಿರುವಾಗ ಸುಲಭಕ್ಕೆ ಯಾವುದೂ ದಕ್ಕೋದಿಲ್ಲ. ಹೀಗಾಗಿ ಅದು ದಕ್ಕಬೇಕು ಅಂದರೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಬಲ ಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ. ಇನ್ನು ವೃಷಭ ಹಾಕೋಣ. ವೃಷಭ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಲ್ಲಿ ಲಾಭಸ್ಥಾನದಲ್ಲಿ ಈಗ ರವಿ ಇದ್ದಾನೆ. ಮಂಗಳವಾರದ ಮಟ್ಟಿಗೆ ವ್ಯಯಕ್ಕೆ ಬರ್ತಾನೆ. ಹೀಗಾಗಿ ಸ್ವಲ್ಪ ಹುಷಾರು. ಆತ ಭೂಮಿಯ ಅಧಿಪತಿ, ವಾಹನದ ಅಧಿಪತಿಗೆ ಹೌದು. ಹೀಗಾಗಿ ಆ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅದೇನಾಗುತ್ತೆ, ಬರೋದನ್ನೆಲ್ಲ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿದ್ದಲ್ಲದೆ ಇನ್ನು ಸಾಲ ಮಾಡಿನೂ ಇನ್ವೆಸ್ಟ್ ಮಾಡ್ಬಿಡ, ಆ ಥರದ್ದೊಂದು ಆಲೋಚನೆಗಳೆಲ್ಲ ಬಂದುಬಿಡುತ್ತೆ. ಅದರ ಹೊರೆ ಆಗುವ ಸಾಧ್ಯತೆಯನ್ನು ಸೂಚಿಸುತ್ತೆ. ಹುಷಾರು. ದುಡ್ಡು ಹಣ ಕೈಗೆ ಬಂದಿದ್ದರೆ ಇನ್ವೆಸ್ಟ್ ಎಷ್ಟು ಮಾಡಬೇಕು ಅದಕ್ಕೊಂದು ಚೌಕಟ್ಟಿದೆ, ಆ ಮಟ್ಟಿಗೆ ಯೋಚನೆ ಮಾಡಿ ಅದನ್ನು ತಿಳ್ಕೊಳ್ಳಿ. ರಾಜಕಾರಣಿಗಳಿಗೆ ಅತಿ ಹೆಚ್ಚು ಓಡಾಟ, ಅಲೆದಾಟ, ಹೆಚ್ಚು ಪರಿಶ್ರಮ, ವ್ಯಯ ಇವುಗಳನ್ನು ಸೂಚಿಸ್ತಾ ಇದೆ. ವ್ಯಯದಲ್ಲಿದ್ದಾಗ ಸಹಜವಾಗಿ ವ್ಯಯ,
ಅದು ಒಳ್ಳೆಯ ರೀತಿಯಲ್ಲಿ ಶುಭ ಕಾರ್ಯ ವ್ಯಯಸ್ಸದ ಅಂತ ಒಳ್ಳೆಯ ರೀತಿಯ ಬಲಿಷ್ಠವಾದ ಗ್ರಹಗಳು ವ್ಯಯದಲ್ಲಿದ್ದಾಗ ಅದು ಶುಭ ಕಾರ್ಯಗಳಿಗೆ ಒಳ್ಳೆಯ ಕಾರ್ಯಗಳಿಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಒಳ್ಳೆಯ ಕಾರ್ಯಗಳಿಗೆ ಖರ್ಚಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅದನ್ನು ವಾರದ ಆದಿಯಲ್ಲಿ ಕಾಣ್ತೀರಾ ವೃಷಭ ರಾಶಿಯವರು. ಇನ್ನು ವಾರಾಂತ್ಯ ನೋಡೋಣ. ಸ್ವಲ್ಪ ಮಾತಿನ ವಿಚಾರದ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಗುರು ಜೊತೆಗೆ ಮಂದಿ ಸೇರಿದಾಗ ವಾಗ್ಘರ್ಷಣೆಗಳು, ಮಾತಿನಲ್ಲಿ ಏನೋ ತಕರಾರು, ಸಣ್ಣ ಕಹಿ ಸೇರಿಬಿಟ್ಟು ಅದು ಇನ್ನೊಬ್ಬರಿಗೂ ಕಹಿ ಆಗಿಬಿಡುತ್ತೆ. ಹೀಗಾಗಿ ಮಾತಾಡುವಾಗ ಹುಷಾರು. ಕುಟುಂಬದವ್ರ ಜೊತೆಗೆ ಹುಷಾರು. ಹಣಕಾಸಿನ ವಿಚಾರದಲ್ಲಿ ಗುರು ಧನಕಾರಕನೂ ಹೌದು, ನಿಮಗೆ ಲಾಭಾಧಿಪತಿಯೂ ಹೌದು. ಹೀಗಾಗಿ ಸ್ವಲ್ಪ ಹುಷಾರು. ಹಣಕಾಸಿನ ವಿಚಾರಗಳಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಅಥವಾ ಬ್ಯಾಂಕ್ಗಳಿಗೇನೋ ವ್ಯವಹಾರಕ್ಕಾಗಿ ಓಡಾಡ್ತಕ್ಕಂಥವ್ರು ಇವರೆಲ್ಲ ಸ್ವಲ್ಪ ಎಚ್ಚರ ವಹಿಸಬೇಕು ವಾರದ ಅಂತ್ಯದ ವೇಳೆಯಲ್ಲಿ. ಮತ್ತು ವಸ್ತ್ರ ಖರೀದಿಗೆ ಅಥವಾ ಇನ್ಯಾವುದೋ ಮೇಕಪ್ಪು ಮತ್ತೊಂದು ಮಗದೊಂದು ಅಲಂಕಾರ ಸಾಧನೆಗಳಿಗಾಗಿ ಒಂದಷ್ಟು ಖರ್ಚು ಮಾಡ್ತಕ್ಕಂಥದ್ದು, ಅವುಗಳನ್ನು ಹುಡುಕೊಂಡು ಅಲ್ದಾಡ್ತಕ್ಕಂಥದ್ದು. ಇಡೀ ಚಿಕ್ಕಪೇಟೆಗೆಲ್ಲ ತೆರೆದೆ, ಇಲ್ಲಿ ರಾಜಾಪೇಟೆಗೆಲ್ಲ ಸುತ್ತದೆ ಅಂತ ಪಾಪ ಅದು ಬೇರೆ ಬೇರೆ ಊರುಗಳಿಂದನೂ ಬಂದು ಸುತ್ತಾಡೋದಾಗತ್ತೆ ವಿನಃ ನಿಮಗೆ ಬೇಕಾಗಿದ್ದು ದಕ್ಕದೆ ಹೋಗ್ಬಿಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ವ್ಯಯ ಅಲದಾಟ ಇದನ್ನು ಸೂಚಿಸ್ತಾ ಇದೆ. ಭೂಮಿ ಮತ್ತು ಅಗ್ನಿ ಕ್ಷೇತ್ರಗಳಿಗೆ ಸಂಬಂಧಿಸಿದ ಹಾಗೆ ಅದು ಚೆನ್ನಾಗಿದೆ, ಕುಜ ಚೆನ್ನಾಗಿದ್ದಾನೆ, ಹೀಗಾಗಿ ಲಾಭವನ್ನು ಕಾಣ್ತೀರಾ, ಆತಂಕ ಬೇಡ. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ಮತ್ತು ಅವರೆ, ರಾಷ್ಟ್ರಾಧಿಪತಿ ಶುಕ್ರ ವೇದಲ್ಲಿದ್ದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಹೀಗಾಗಿ ಗೋಧಿ ಅವರೇ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದು ವಿಷ್ಣು ಸನ್ನಿಧಾನಕ್ಕೆ ತಲುಪಿಸಿ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅಧಿಕಾರ, ಲಾಭ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಕಾಣ್ತೀರ. ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಬಹುದು, ಸಣ್ಣ ಪ್ರಮಾಣದಲ್ಲಿ, ಆತಂಕ ಬೇಡ. ಬಂಧು ಸ್ನೇಹಿತರಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಅಲ್ಲಿ ಬುಧ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ ಮತ್ತು ಬಂಧು ಅಧಿಪತಿಯಾಗಿರ್ತಕ್ಕಂಥ ಬುಧ ಅವನ್ನೇ ಚೆನ್ನಾಗಿದ್ದ. ಹೀಗಾಗಿ ಸ್ವಲ್ಪ ಕಲಹಗಳು ಮತ್ತಿನ್ನೇನೋ ಗಲಾಟೆ, ಘರ್ಷಣೆ, ಅಸಮಾಧಾನ, ಅವ್ರನ್ನ ಕಂಡ್ರೆ ಆಗದೆ ಇರೋದು, ಅವ್ರು ಯಾಕಾದ್ರೂ ಮನೆಗೆ ಬಂದರು ಅಥವಾ ನಾವು ಯಾಕೆ ಅವ್ರ ಮನೆಗೆ ಹೋಗಬೇಕು, ಈ ಥರದ್ದೊಂದು ಆಲೋಚನೆಗಳು ಸ್ವಲ್ಪ ಒಳಗೆ ನಡೆಯುತ್ತೆ. ಆದರೆ ರವಿ ತುಂಬ ಚೆನ್ನಾಗಿರೋದ್ರಿಂದ ಧೈರ್ಯೋತ್ಸಾಹಗಳು ಮತ್ತು ಹಿರಿಯರಿಂದ ಸಹಕಾರಗಳು, ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲಗಳು, ಲಾಭಗಳು ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ರವಿ ನಿಮ್ಮ ಪಾಲಿಗೆ ಅತ್ಯಂತ ಲಾಭವನ್ನು ತಂದುಕೊಡ್ತಾನೆ. ಅದರಲ್ಲೂ ಸರ್ಕಾರಿ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಗಮನ ಇರಲಿ. ಕಾಲಿಗೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ ಇದೆ. ಹಿರಿಯರಿಂದ ಸಹಕಾರ ಸಲಹೆಗಳು ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ವಿದೇಶ ಸಂಪರ್ಕಗಳಿಂದ ಲಾಭ ಬರ್ತಕ್ಕಂಥ ಒಂದು ಒಳ್ಳೆಯ ಫಲವು ಕಾಣ್ತೀರ, ಚೆನ್ನಾಗಿದೆ. ವಾರದ ಅಂತ್ಯ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ರವಿ ಲಾಭದಲ್ಲಿ ಸಂಚರಿಸುವಾಗ ಲಾಭವೇ ಉಂಟಾಗುತ್ತೆ, ಹೀಗಾಗಿ ಚೆನ್ನಾಗಿದೆ. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಬುಧ ವೀಕಾಗಿದ್ದಾನಲ್ಲ, ಹೀಗಾಗಿ ಸ್ವಲ್ಪ ಹಾಗೆ ಹೀಗೆ ಎರಡೂ ಇರ್ತದೆ. ಒಂದು ಗ್ರಹ ವೀಕಾಗಿರುತ್ತೆ, ಒಂದು ಗ್ರಹ ಬಲಿಷ್ಠವಾಗಿರುತ್ತೆ. ಬುಧ ನೋಡಿ ನೀಚನಾಗಿರ್ತಾನೆ, ರವಿಗೆ ಒಳ್ಳೆ ಬಲಿಷ್ಠತೆ ಬಂದಿರುತ್ತೆ. ಹೀಗಾಗಿ ಏನು ಮಾಡೋದು, ಒಂದರಿಂದ ಅಶುಭ ಒಂದರಿಂದ ಶುಭ, ಹೀಗೆ ಎರಡೂ ಇದ್ದೇ ಇರುತ್ತೆ. ಆತಂಕ ಬೇಡ, ಆರಾಧನೆ ಮಾಡೋದರಿಂದ ಶುಭವಾಗುತ್ತೆ. ಬ್ರೇಕ್ಗೂ ಮುನ್ನ ಮೊದಲ 3 ರಾಶಿಯ ವಾರದ ಫಲಾಫಲ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಶಾಸ್ತ್ರಿಗಳೇ, ಮುಂದಿನ 3 ರಾಶಿ ಕಟಕದಿಂದ ಕನ್ಯಾವರೆಗೂ ಹೇಗಿದೆ ಫಲಾಫಲಗಳು ನೋಡಿ ಹೋಗೋಣ. ಕರ್ಕಟಕ ರಾಶಿಯವರಿಗೆ ರವಿ ಸಂಕ್ರಮಣ ನಿಮ್ಮ ಪಾಲಿಗೆ ಒಂದು ಒಳ್ಳೆಯ ಫಲ ತಂದುಕೊಡುತ್ತೆ. ವೃತ್ತಿಯಲ್ಲಿ ವಿಶೇಷ ಗೌರವ, ಹಣ ನಷ್ಟ, ಅಲೆದಾಟ ಸ್ವಲ್ಪ ಮಟ್ಟಿಗಿದೆ, ಅದು ಆತಂಕ ಬೇಡ. ಆಪ್ತರಿಂದ ದೂರ ಆಗುವ ಸಂದರ್ಭಗಳು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇಲ್ಲಿ ಪ್ರಧಾನವಾಗಿ ಇವುಗಳಿಗಿದೆ. ಯಾಕೆಂದರೆ ಅಲ್ಲಿ ಗುರು ಜೊತೆಗೆ ಮಾಂದಿ ಸಂಚರಿಸಿದ್ರು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ವ್ಯಯ, ಪೆಟ್ಟು ಬೀಳುವ ಸಾಧ್ಯತೆಗಳು ಇವುಗಳೆಲ್ಲ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಮತ್ತು ಚಂದ್ರನಿಗೆ ಬಲಹೀನಾಗಿದ್ದಾನಲ್ಲ, ಹೀಗಾಗಿ ಅವನು ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಮಾಡ್ತಾನೆ. ಚಂದ್ರ ರಾಹು ಒಟ್ಟಾದರೆ ಸ್ವಲ್ಪ ಮನೋವ್ಯಥೆಯೂ ಉಂಟಾಗುತ್ತೆ. ಮನಸ್ಸಿಗೆ ದುಃಖ, ವ್ಯಥೆ, ಯಾರೋ ಏನೋ ಅಂದ್ಬಿಡ್ತಾರೆ, ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ನಿಮಗೆ. ಆ ರೀತಿ ಒಂದು ಚಿಂತಾಕ್ರಾಂತರಾಗಿಬಿಡ್ತೀರ. ಒಂದು ಸಣ್ಣ ವಿಚಾರವೇ ತುಂಬ ದೊಡ್ಡದಾಗಿ ಕಾಡುತ್ತೆ ನಿಮಗೆ. ಆ ರೀತಿಯ ಒಂದು ಸಂದರ್ಭ ಇದೆ, ಇಲ್ಲ ಅಂತಲ್ಲ. ಆದರೆ ಈ ಸಂಕ್ರಮಣ ಮಂಗಳವಾರದ ಮಟ್ಟಿಗೆ ನಿಮ್ಮ ಪಾಲಿಗೆ ವೃತ್ತಿಯಲ್ಲಿ ಒಂದು ಬಲ ಬರುತ್ತೆ. ಅದು ನಿಮಗೆ ಎಷ್ಟೋ ಸಮಾಧಾನ ತಂದುಕೊಡುತ್ತೆ. ಧನಾಧಿಪತಿ ಕರ್ಮಸ್ಥಾನಕ್ಕೆ ಬಂದಾಗ ವೃತ್ತಿಯಲ್ಲಿ ನೀವು ಕೆಲಸದ ಮನೆ ಆ ಸ್ಥಳಕ್ಕೆ ಬಂದು ಒಂದು ಸಣ್ಣ ಒಂದು ಕೀಬೋರ್ಡ್ ಮುಟ್ಟಿದ್ರೆ ಸಾಕು ದುಡ್ಡು ಬರುತ್ತೆ ಅಂತ, ಆ ರೀತಿಯಲ್ಲಿ ಮುಟ್ಟಿದ್ದೆಲ್ಲ ಬಂಗಾರ ಅಂತೀವಲ್ಲ, ಆ ರೀತಿಯ ಸಾಧ್ಯತೆಗಳು. ಹಣಕಾಸಿನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಬಲವನ್ನು ತಂದುಕೊಡ್ತಾನೆ ಸೂರ್ಯಗ್ರಹ, ಸಂಶಯ ಇಲ್ಲ. ಹೀಗಾಗಿ ವೃತ್ತಿಯಲ್ಲಿ ಒಂದು ವಿಶೇಷವಾದ ಗೌರವ, ಮಾನ್ಯತೆ, ಬುದ್ಧಿಬಲ ಇವುಗಳೆಲ್ಲ ಬಂದುಬಿಡುತ್ತೆ. ಮತ್ತು ಅಲ್ಲಿ ಶುಕ್ರನ ಜೊತೆ ಸಂಚರಿಸ್ತಕ್ಕಂಥದ್ದು, ಹೀಗಾಗಿ ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು, ಔಷಧ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ, ಈ ಪ್ಯಾರಾಮೆಡಿಕಲ್ ಆಗಬಹುದು ಅಥವಾ ಮೆಡಿಕಲ್ ಈ ವೈದ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ಕೂಡ, ಡಾಕ್ಟರ್ಸ್ಗೆ ಹೆಚ್ಚಿನ ಗೌರವ ಮನ್ನಣೆ ಸಿಗ್ತಕ್ಕಂಥದ್ದು, ಇನ್ನೊಂದು ಕಡೆ ಕೆಲಸಗಳ ಆಹ್ವಾನ ಬರ್ತಕ್ಕಂಥದ್ದು, ಈ ರೀತಿಯಲ್ಲಿ ಹಲವು ಬಗೆಗಳಲ್ಲಿ ಅನುಕೂಲ ಆಗ್ತಕ್ಕಂಥ ಸಾಧ್ಯತೆ. ಸರ್ಕಾರಿ ವಲಯದಲ್ಲಿ ಹೆಚ್ಚಿನ ಅನುಕೂಲ, ಇದೆಲ್ಲ ವಾರಾಂತ್ಯದಲ್ಲೂ ತುಂಬ ಚೆನ್ನಾಗಿರ್ತಕ್ಕಂಥ ಫಲಗಳನ್ನು ಕಾಣ್ತೀವಿ.
ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಏರುಪೇರಾಗಬಹುದು. ಮನಸ್ಸು ಮತ್ತು ದೇಹ ಎರಡೂ ನಿಮಗೆ ಸ್ವಲ್ಪ ತ್ರಾಸು ಮಾಡಬಹುದು. ಅದರ ಹೊರತಾಗಿ ನಿಮಗೆ ಉಳಿದಾಗಿ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲೂ ಒಂದು ವಿಶ್ವಾಸದ ಪ್ರೀತಿ ವಿಶ್ವಾಸ ಕಾಣಲಿಕ್ಕೆ ಅವಕಾಶ. ಮನಸ್ತಾಪಗಳದು ಕುಜ ಕಾರಣದಿಂದ, ಕುಜ ಅಲ್ಲಿ ಚಂದ್ರ ಕುಜ ಶನಿ ಒಟ್ಟಾಗ್ತಾರೆ, ಮನಸ್ತಾಪ ಇದೆ. ಆದರೆ ರವಿ ಕಾರಣದಿಂದಾಗಿ ನಿಮಗೆ ಅದರಲ್ಲೂ ಸ್ವಲ್ಪ ಸಮಾಧಾನ ಸಿಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ಕರ್ಕಟಕ ರಾಶಿಯವರಿಗೆ ನರಸಿಂಹ ಸನ್ನಿಧಾನದಲ್ಲಿ ತುಳಸಿ ಸಮರ್ಪಣೆ ಮಾಡಿ, ತುಳಸಿ ಅರ್ಚನೆ ಮಾಡಿಸಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಅದು ಬಲ ಕೊಡುತ್ತೆ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ಅಧಿಕಾರ, ಪ್ರಶಂಸೆ, ಲಾಭ, ಅದೃಷ್ಟದಿಂದ ಕಾರ್ಯ ಜಯಶೀಲರಾಗ್ತಕ್ಕಂಥದ್ದು, ವಿದೇಶ ವಹಿವಾಟಿನ ಲಾಭ, ಕಲಾವಿದರಿಗೆ ವಿಶೇಷ ಅನುಕೂಲ ತುಂಬ ಚೆನ್ನಾಗಿದೆ. ರಾಷ್ಟ್ರಾಧಿಪತಿ ಬಲಿಷ್ಠನಾದಾಗ ಅಲ್ಲಿ ಧೈರ್ಯಂ ಸಾಹಸಂ ಅಂತೆಲ್ಲ ಹೇಳುತ್ತೆ. ಧೈರ್ಯ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಬುದ್ಧಿ ಧೈರ್ಯವೂ ಹೌದು, ಮನೋಧೈರ್ಯವೂ ಹೌದು, ಅದು ಉಂಟಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಮೇಷರಾಶಿಯಲ್ಲಿ ಅವರಿಗೆ ಏನು ಫಲವೋ ಸಿಂಹಕ್ಕೂ ಅದೇ ಫಲವನ್ನು ಅನ್ವಯ ಮಾಡಿಕೊಳ್ಬಹುದು. ಅಲ್ಲಿ ಪ್ರಚಿತಶ್ಚತುರಃ ಅಟನಃ ಅಂತೆಲ್ಲ ಹೇಳುತ್ತಲ್ಲ, ಹಾಗೆ ಪ್ರಸಿದ್ಧಿಗೆ ಬರತಕ್ಕಂಥದ್ದು. ಭಾಗ್ಯಸ್ಥಾನದಲ್ಲಿ ಸೂರ್ಯ ಸಂಚರಿಸುವಾಗ ದೈವಾನುಕೂಲದಿಂದ ಪ್ರಸಿದ್ಧಿ ಬಂದುಬಿಡುತ್ತೆ. ಮೇಷರಾಶಿಯವರಿಗೆ ಸ್ವಂತ ಬಲದಿಂದ ಪ್ರಶಂಸೆ ಬಂದರೆ ನಿಮಗೆ ದೈವಾನುಕೂಲದಿಂದ ಬರತಕ್ಕಂಥದ್ದು, ಇದು ದೊಡ್ಡದಾಗುತ್ತೆ. ಹೀಗಾಗಿ ನಾವು ಸಂಪಾದನೆ ಮಾಡೋದು ಸ್ವಲ್ಪ, ಆ ದೈವ ಕೊಟ್ಬಿಟ್ರೆ ಅದು ಮಹತ್ತರವಾಗಿರುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ಕಾಣುವ ಸಾಧ್ಯತೆ ಚೆನ್ನಾಗಿದೆ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲೂ ಹಿರಿಯರಿಂದ ಗೌರವ ಸಲಹೆಗಳು ಸಿಗ್ತಕ್ಕಂಥದ್ದು. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಅದಿರುತ್ತೆ, ಆದರೆ ರವಿ ಕಾರಣದಿಂದಾಗಿ ಅದು ಶಮನವಾಗುತ್ತೆ, ಆತಂಕ ಬೇಡ. ಹಿರಿಯರಿಂದ ಗೌರವ ಸಲಹೆಗಳು ಏನು ಕಡಿಮೆ ಇಲ್ಲ. ಅವರಿಂದ ಒಳ್ಳೆಯ ಉತ್ತಮವಾದ ಸಲಹೆ ಸಿಕ್ಕರೆ ಅದು ನಿಮ್ಮ ಬದುಕಿಗೆ ಒಂದು ಒಳ್ಳೆಯ ಗುರಿಯನ್ನು ತೋರಿಸುತ್ತೆ. ಆ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ರವಿಯಿಂದಲೇ, ಅಲ್ಲಿ ರವಿ ಶುಕ್ರರಿಂದಾಗಿ ಹೆಚ್ಚಿನ ಅನುಕೂಲ ಕಾಣ್ತೀರಾ, ಸಂಶಯ ಇಲ್ಲ. ಒಳ್ಳೆಯ ಕಾರ್ಯಗಳಲ್ಲಿ ಒಂದು ಕೌಶಲ್ಯ ಮತ್ತು ಅದಕ್ಕೆ ಹೆಚ್ಚಿನ ಧನಲಾಭ ಇವುಗಳನ್ನು ಕಾಣ್ತಕ್ಕಂಥ ಸಾಧ್ಯತೆ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಶಿವಪಾರ್ವತಿಯರಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಿಮ್ಮ ರಾಶಿಗೆ ಕಾಡ್ತಕ್ಕಂಥದ್ದು ರಾಹು ಚಂದ್ರರ ಒಂದು ತೊಂದರೆ ಮತ್ತು ರಾಹು ಕೇತುಗಳ ಬಾಧೆ. ಇದು ನಿಮ್ಮ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಇವುಗಳನ್ನು ತಂದುಕೊಡುತ್ತೆ. ರವಿ ಒಬ್ಬ ಚೆನ್ನಾಗಿದ್ದರೆ ಸಾಲದಲ್ವ, ಬೇರೆ ಗ್ರಹಗಳು ಪ್ರಾಣ ತೆಗೆಗಿದಾವಲ್ಲ, ಹೀಗೆ ಇರುತ್ತೆ. ಅದಕ್ಕೆ ಆಗಲೇ ಹೇಳಿದ್ನಲ್ಲ, ಆಗ ಎರಡೂ ಫಲಗಳು ಇದ್ದೇ ಇರ್ತದೆ. ನಿಮ್ಮ ರಾಶಿ ಗುರುಬಲ ಇದೆ, ಹೀಗಾಗಿ ರವಿ ಬಲ ಗುರುಬಲ ಇದ್ದರೆ ಸಾಕು, ಬೇಕಾದಷ್ಟಾಯಿತು. ಆ ನೋವನ್ನು ಸಹಿಸ್ಕೊಳ್ಳೋಕ್ಕೆ ಬೇಕಾದಷ್ಟು ಬಲ ಅಂತೂ ಖಂಡಿತ ಸಿಗುತ್ತೆ, ಯೋಚನೆ ಬೇಡ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದಾದಿಯಲ್ಲಿ ನಿಮಗೆ ಅಲ್ಲಿ ಸಪ್ತಮದಲ್ಲಿ ಷಷ್ಠದಲ್ಲಿ ಚಂದ್ರ ರಾಹು ಸಂಚರಿಸುವಾಗ ಆರೋಗ್ಯದಲ್ಲಿ ಬಹಳ ಹುಷಾರಾಗಿರಬೇಕು. ಹೇಳಿಕೊಳ್ಳಲಾಗದ ಸಂದಿಗ್ಧ ಸಂದರ್ಭಗಳು ಎದುರಾಗುತ್ತೆ. ರಾಜಕಾರಣಿಗಳಿಗೆ ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥದ್ದು. ನಿಮ್ಗೆ ಅಷ್ಟಮಕ್ಕೆ ಹೋಗ್ತಾನಲ್ಲ ರವಿ, ಈ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ವ್ಯಥೆಯೇ ಉಂಟಾಗುತ್ತೆ. ಯಾವುದನ್ನು ಹಿತ, ಯಾವುದನ್ನು ಸುಖ ಅಂದ್ಕೊಂಡಿರ್ತೀರೋ ಅದರಿಂದಲೇ ನಿಮಗೆ ಸಹಿಸಲಾರದ ದುಃಖ, ವ್ಯಥೆ, ನೋವು ಇವುಗಳು ಉಂಟಾಗುವ ಸಾಧ್ಯತೆ ಇದೆ. ದಾಂಪತ್ಯದಲ್ಲೂ ಮನಸ್ತಾಪಗಳು ಉಂಟಾಗಬಹುದು. ಮತ್ತು ಮನಸ್ಸಿಗೆ ತುಂಬ ವ್ಯಥೆ, ನೋವು ಉಂಟಾಗ್ತಕ್ಕಂಥದ್ದು. ಸ್ತ್ರೀಯರಿಗೆ ಸಾಲ, ಶತ್ರುಗಳ ಬಾಧೆ ಬರ್ತಕ್ಕಂಥದ್ದು, ಆಪ್ತರೇ ಶತ್ರುಗಳಾಗ್ಬಿಡ್ತಕ್ಕಂಥ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ನಿಮಗೆ ಸ್ವಲ್ಪ ಮಟ್ಟಿಗೆ ವೀಕಿದೆ. ಆದರೆ ಕೆಲಸದ ಮಟ್ಟಿಗೆ ಕರ್ಮಾಧಿಪತಿ ಬುಧನೂ ವೀಕ್ ಆಗಿದ್ದಾನೆ. ಗುರು ಒಬ್ಬ ತುಂಬ ಚೆನ್ನಾಗಿರೋದ್ರಿಂದ ಏನೋ ತಳ್ಕೊಂಡು ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇರುತ್ತೆ ಸ್ವಲ್ಪ ಕಾಲ, ಆಮೇಲೆ ಸರಿ ಹೋಗುತ್ತೆ. ಮುಂದಿನ ವಾರದಲ್ಲಿ ಶುಕ್ರನ ಸಂಚಾರ ಬದಲಾವಣೆ ಆಗುತ್ತೆ, ಆಗ ತುಂಬ ಚೆನ್ನಾಗಿದೆ, ಅದೃಷ್ಟ ಸ್ಥಾನಕ್ಕೆ ಬರ್ತಾನೆ. ಒಂದು ವಾರದ ಮಟ್ಟಿಗೆ ನೀವು ಸ್ವಲ್ಪ ಕಹಿಯಾಗಿದೆ, ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲೂ ಅಷ್ಟೇ ಸ್ವಲ್ಪ ತಕರಾರುಗಳು, ಮನೋವ್ಯಥೆ, ದುಃಖ, ನಷ್ಟ, ಅಪಮಾನ ಇದೆಲ್ಲ ಇದೆ. ವೃತ್ತಿಯ ಗುರುವಿನ ದೃಷ್ಟಿ ನಿಮಗೆ ದ್ವಿತೀಯಕ್ಕಿದೆ, ಹೀಗಾಗಿ ಕುಟುಂಬದವರ ಸಹಕಾರ, ವೃತ್ತಿಯಲ್ಲಿ ಸಹೋದ್ಯೋಗಿಗಳ ಸಹಕಾರ ಇವುಗಳನ್ನು ನೀವು ಚೆನ್ನಾಗಿ ಕಾಣ್ತೀರ. ಅವುಗಳಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಜವಾಬ್ದಾರಿಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಯಾವುದೋ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕಾಗೋದಿಲ್ಲ, ಕಷ್ಟ ಆಯ್ತಲ್ಲಪ್ಪ ಅಂತ ಅನಿಸುತ್ತೆ. ಈ ರೀತಿಯ ಒಂದು ತೊಡಕುಗಳನ್ನು ಎದುರಿಸ್ತೀರ. ಈ ವಾರದಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ವೀಕ್ ಆಗಿದೆ, ಹಾಗಂತ ನೀವು ಕುಗ್ಗಬೇಕಾಗಿಲ್ಲ. ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಶಿವನಿಗೆ ನವಧಾನ್ಯ ಸಮರ್ಪಣೆ ಮಾಡಿ, ಶಿವನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅತಿಶಯವಾದ ಬಲ ಬರುತ್ತೆ. ಆಗ ನೀವು ಎದುರಿಸಬಹುದು. ಆರಾಧನೆ ಇದೆಯಲ್ಲ, ಯಾವಾಗ ನಮ್ಮ ಮನುಷ್ಯನಿಗೆ ಕುಗ್ಗುತ್ತಾನೋ ಆಗ ದೈವದ ಮೊರೆ ಹೋಗಬೇಕು, ಅದೇ ಅಲ್ವಾ, ಎಲ್ಲವನ್ನು ಅಳಿಸಿ ಹಾಕಿ ಒಂದು ಬಲ ತಂದು ಕೊಡುತ್ತೆ. ಇದನ್ನು ಮಾಡಿ ಆ ಪರಿಹಾರವನ್ನು, ಶಿವನ ಆರಾಧನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು. ಕನ್ಯಾ ರಾಶಿಯವರು ಶಿವಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಈಗ ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ರಾಯಚೂರಿನಿಂದ ಶಬಾನಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಶಬಾನಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳ ಬಗ್ಗೆ. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. ಹಾಂ ರೀ ಮೇಡಮ್, 28/5/2020 ಮೇಡಮ್.
28/5/2020. ಹ್ಞೂ ರೀ ಮೇಡಮ್. ಟೈಮಿಂಗ್ ಹೇಳಿ. ಸಾಯಂಕಾಲ 5 ಗಂಟೆ ರೀ ಮೇಡಮ್. 5 ಗಂಟೆ. ಏನು ಪ್ರಶ್ನೆ ಮಗಳ ಬಗ್ಗೆ? ನನ್ನ ಮಗಳು ಭಾಳ ಹಠಮಾರಿ ಇದಾಳ್ರಿ ಮೇಡಮ್. ಏನು ಹೇಳಿ? ಅದಕ್ಕೆ ಭವಿಷ್ಯ ಇದಂತ್ರಿ ಮೇಡಮ್ ಮುಂದೆ. ಮುಂದೆ ಅಲ್ಲ ಜೀವನ ಹೇಗಿರುತ್ತೆ ಅನ್ನೋದು ಪ್ರಶ್ನೆನಾ? ಹೌದ್ರಿ, ಹಠ ಜಾಸ್ತಿ ಮಾಡ್ತಾಳ್ರಿ ಮೇಡಮ್. ಶಬಾನ್ ಅವರೇ ನಮಸ್ಕಾರ. ಕರಿ ಗುರುಜಿ. ಮಗು ಹೇಗೆ ಓದುತ್ತೆ ಅಂತ ಅಲ್ವಾ ತಮ್ಮ ಪ್ರಶ್ನೆ ಪಾಪ? ಹೌದ್ರಿ ಸರ್. ಚೆನ್ನಾಗಿ ಓದ್ತಾಳ, ನನಗೆ ಹೆಸರು ತಂದ್ಕೊಡ್ತಾಳ, ಅವಳ ಹೆಸರು ತಗೋತಾಳೆ, ನನಗೆ ಹೆಸರು ತಂದ್ಕೊಡ್ತಾಳೆ, ಈ ಥರದ್ದು ತಾಯಂದಿರ ಪಾಪ ಆಸೆ ಹಾಗಿರುತ್ತೆ. ಚೆನ್ನಾಗಿದೆ ಇವರೇ. ಇವರಿಗೆ ದ್ವಿತೀಯಾಧಿಪತಿ ಕುಜ ಪಂಚಮದಲ್ಲಿರ್ತಕ್ಕಂಥದ್ದು, ಮತ್ತು ಮುಖ್ಯವಾಗಿ ಶನೈಶ್ಚರ ಚತುರ್ಥದಲ್ಲಿ ಸ್ವಕ್ಷೇತ್ರದಲ್ಲಿರ್ತಕ್ಕಂಥದ್ದು, ಚಂದ್ರ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಗ್ಯಾಧಿಪತಿ ಬುಧ ಭಾಗ್ಯದಲ್ಲಿರ್ತಕ್ಕಂಥದ್ದು. ಇದೆಲ್ಲ ಒಳ್ಳೆಯ ಲಕ್ಷಣ ಅಲ್ವಾ? ಹೀಗಾಗಿ ಅದೃಷ್ಟದಿಂದ ದೈವಾನುಕೂಲದಿಂದ ತುಂಬ ಯಾವ ಸಂದರ್ಭದಲ್ಲಿ ಏನು ಬೇಕೋ ಅದು ಇವರಿಗೆ ಸಿಗ್ತಾ ಹೋಗುತ್ತೆ. ಚೆನ್ನಾಗಿದೆ, ಒಳ್ಳೆ ಬುದ್ಧಿವಂತರಾಗ್ಬೋದು. ಬುಧ ತುಂಬ ಚೆನ್ನಾಗಿದ್ದರೆ ಒಳ್ಳೆ ಏನು CA ಇತ್ಯಾದಿ ಮಾಡಿ 4-6 ಸಂಸ್ಥೆಗಳಿಗೆ ಮಾರ್ಗದರ್ಶಕರಾಗುವ ಸಾಧ್ಯತೆ ಇದೆ ಇವರೇ. ಹೀಗಾಗಿ ಚೆನ್ನಾಗಿ ಓದಿಸಿ, BCom ತೊಗೊಂಡು ಮುಂದೆ ಆ ರೀತಿಯಲ್ಲಿ ಒಂದು ಗುರಿ ಇಟ್ಟುಕೊಂಡು ಓದಿಸಿದ್ರೆ ಬಹಳ ಒಳ್ಳೆಯದು. ಒಳ್ಳೆಯ ಶಿಕ್ಷಣ ಕೊಡಿ, ಚೆನ್ನಾಗಿದೆ, ಒಳ್ಳೆಯ ರೀತಿಯಲ್ಲೇ ಇರ್ತಾರವರು. ಒಳ್ಳೆಯದಾಗಲಿ. ಇನ್ನು ಬೆಂಗಳೂರಿನಿಂದ ವೆಂಕಟಮ್ಮ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟಮ್ಮ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ತಮ್ಮ ಬಗ್ಗೆನೇ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಜನ್ಮ ದಿನಾಂಕ? ಇಲ್ಲ ಮೇಡಮ್, ನಮ್ದು ಇಲ್ವಾ? ರಾಶಿ ನಕ್ಷತ್ರ ಏನಾದ್ರು ಗೊತ್ತಾ? ಅದೇ ನನ್ನದು ವೆಂಕಟಮ್ಮ ಅನ್ನೋದ್ರ ಮೇಲೆ ವೃಷಭ ರಾಶಿ ಅಂತ ಬರುತ್ತೇನೋ ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ಮೃಗಶಿರ. ಓಕೆ, ಸರಿ ಸರಿ ಸರಿ. ನಮಸ್ಕಾರ ವೆಂಕಟಮ್ಮ ಅವರೇ. ನಮಸ್ಕಾರ ಗುರುಜಿ. ನಮಸ್ಕಾರ ನಮಸ್ಕಾರ. ತಮ್ಮ ಹೆಸರಿನ ಬಲದ ಮೇಲೆ ನೋಡ್ಬಿಡೋಣ ಅಲ್ವಾ? ಗುರುಜಿ. ವೃಷಭ ರಾಶಿ ಅಂತ ಅಂದ್ಕೊಂಡಿದ್ದೀರಲ್ವ ತಾವು? ಹೌದು. ವೃಷಭ ರಾಶಿಯವರಿಗೆ ಈಗಷ್ಟೇ ಹೇಳಿದ್ನಲ್ಲ, ರವಿನೂ ಹೇಗೆ ಬರ್ತಾ ಇದ್ದಾನೆ, ರಾಷ್ಟ್ರಾಧಿಪತಿನೂ ವೇದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವ್ರ ಸನ್ನಿಧಾನ ಇದ್ದರೆ ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಲ್ಲೊಂದು ನಮಸ್ಕಾರ ಹಾಕಿ, ಅದು ನಿಮಗೆ ಬಲ ತಂದು ಕೊಡುತ್ತೆ. ಇದೆಲ್ಲ ಈ ವಾರದವರೆಗೆ. ಮುಂದಿನ ವಾರದಿಂದ ಶುಕ್ರ ನಿಮ್ಮ ರಾಷ್ಟ್ರಾಧಿಪತಿ ರಾಶಿಗೆ ಬರ್ತಾನೆ, ಆಗ ಸ್ವಲ್ಪ ಚೇತರಿಕೆ ಬರುತ್ತೆ. ಮನಸ್ಸಿಗೆ ಬಂದು ತುಂಬಿಕೊಂಡಂಥ ಯಾವುದೋ ವ್ಯಥೆಯೋ ನೋವೋ ಅವುಗಳೆಲ್ಲ ತಾನಾಗೇ ಒಂದು ಕತ್ತಲು ಹೇಗೆ ಸರಿದು ಬೆಳಕಾದಾಗ ನಮಗೆ ಕಣ್ಣಿಗೆಲ್ಲ ರಂಜನೆ ಉಂಟಾಗುತ್ತೋ ಹಾಗೆ ನಿಮಗೆ ಮನಸ್ಸಿಗೊಂದು ರಂಜನೆ ಸಿಗುತ್ತೆ, ಮನಸ್ಸಿಗೊಂದು ಮುದ ಉಂಟಾಗುತ್ತೆ. ಈ ಒಂದು ವಾರ ಕಳಿಬೇಕು, ಆಮೇಲೆ ಸರಿ ಹೋಗುತ್ತೆ. ಆತಂಕ ಮಾಡ್ಕೋಬೇಡಿ, ಚೆನ್ನಾಗಿದೆ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸಾಕಲ್ಲ, ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ, ಒಳ್ಳೆಯದಾಗಲಿ. ಸರಿ, ಇನ್ನು ರಾಘವೇಂದ್ರ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ ಸರ್? ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಮಗಳ ಡೇಟ್ ಆಫ್ ಬರ್ತ್ ಹೇಳಿ. 17/11/2010. 17/11/2010. ಟೈಮಿಂಗ್ ಹೇಳಿ ಸರ್. ಅವನು ಬೆಳಗ್ಗೆ 10 ಗಂಟೆಗಾ? ಹಾ. ಸರಿ, ಪ್ರಶ್ನೆ ಏನ್ ತಮ್ದು? ಅವನು SLC ಓದ್ತಾ ಇದ್ದಾನೆ. ಅಲ್ಲ, ರಾತ್ರಿ 11:20 ಓದಿ ಹುಟ್ಟಿದ್ದು. ರಾತ್ರಿ 11:20. ಸರಿ, ಆಯ್ತು. ಪ್ರಶ್ನೆ ಕೇಳಿ. ಅವನು SLC ಓದ್ತಾ ಇದ್ದಾನೆ ಈಗ. ಅವನ ಮುಂದಿನ ಭವಿಷ್ಯ ಹೇಗಿದೆ ಅಂತ. ಸರಿ ಸರಿ, ಆಯ್ತು. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಪಂಚಮ ಸ್ಥಾನದಲ್ಲಿ ಕುಜ, ರವಿ, ಬುಧ ಇರ್ತಕ್ಕಂಥದ್ದೆಲ್ಲ ತುಂಬ ಒಳ್ಳೆಯದು. ಅಲ್ಲಿ ಬುದ್ಧಿ ಸ್ಥಾನದಲ್ಲಿ ಕುಜ ಚೆನ್ನಾಗಿದ್ದಾನೆ. ಹೀಗಾಗಿ ಕುಜನಿಗೆ ಒಂದು ಬಲ ಇದೆ. ಹೀಗಾಗಿ ಕುಜ ರವಿಯರಿದ್ದಾಗ ಸಾಮಾನ್ಯವಾಗಿ ಪ್ಯಾರಾಮೆಡಿಕಲ್ ರಿಲೇಟೆಡ್ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಬಲ ಹಾಗಿದ್ದರೆ, ಕುಜ ಚೆನ್ನಾಗಿದ್ದರೆ ಅವುಗಳಿಗೆ ಸಂಬಂಧಿಸಿದ ಹಾಗೆ, ಅಥವಾ ಎಲೆಕ್ಟ್ರಿಕ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಅವುಗಳಿಗೆ ಮತ್ತು ಮೆಕ್ಯಾನಿಕಲಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಇವುಗಳಲ್ಲಿ ಅವಳು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಶುಕ್ರನೂ ತುಂಬ ಚೆನ್ನಾಗಿದ್ದಾನೆ. ಅಲ್ಲಿ ಮಾಲವೀಯ ಯೋಗ ಇದೆ. ಶುಕ್ರ ಡಿಸೈನ್ಗೆ ಸಂಬಂಧಿಸಿರ್ತಕ್ಕಂಥವ್ನು, ಇಂಟೀರಿಯರ್ ಡಿಸೈನು ಇವುಗಳಿರ್ತಲ್ಲ, ಇವುಗಳಿಗೆ ಸಂಬಂಧಿಸಿದ ಹಾಗೆ ಕೋರ್ಸ್ ತೊಗೊಂಡು ಓದಿದ್ರೆ ತುಂಬ ಚೆನ್ನಾಗಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎರಡೂ ಚೆನ್ನಾಗಿರೋದ್ರಿಂದ ಹಲವು ಹೀಗೆ 2 ಗ್ರಹಗಳು 2-3 ಗ್ರಹಗಳು ಚೆನ್ನಾಗಿದ್ದರೆ 2-3 ದಾರಿಗಳು ಸಿಗುತ್ತೆ ನಮಗೆ. ಹೀಗಾಗಿ ಪ್ರಯತ್ನ ಮಾಡಲಿ. ಅವ್ರಿಗೆ ಯಾವುದು ಅಪೇಕ್ಷೆ ಇದೆಯೋ ಆ ಕ್ಷೇತ್ರದಲ್ಲಿ ಮುಂದುವರಲಿಕ್ಕೆ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಬಹುದು. ಚೆನ್ನಾಗಿದೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಸರಿ, ಇನ್ನು ಮುಂದಿನ ಹಂತದಲ್ಲಿ ಮತ್ತಷ್ಟು ಕಾಲರ್ಸ್ ಜೊತೆ ಮಾತಾಡ್ತೀವಿ. ಶಾಸ್ತ್ರಿಗಳೇ, ಕನ್ಯಾವರೆಗೂ ಕೂಡ ಫಲಾಫಲ ಹೇಳಿದ್ರೆ ಮುಂದಿನ 3 ರಾಶಿಯ ಫಲಾಫಲ ಹೇಗಿದೆ? ತುಲಾರಾಶಿಯಿಂದ ಗಮನಿಸೋಣ. ತುಲಾರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ, ಈ ವಾರದಲ್ಲಿ ವ್ಯಾಪಾರದಲ್ಲಿ ತುಂಬ ಹೆಚ್ಚಿನ ಅನುಕೂಲ ಐತೆ. ಶುಕ್ರನಿಂದಾಗಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಔಷಧ ಕ್ಷೇತ್ರದಲ್ಲಿ ಲಾಭಾಧಿಪತಿಯಾಗಿರ್ತಕ್ಕಂಥ ರವಿ
ಸಪ್ತಮಕ್ಕೆ ಬಂದರೆ ವ್ಯವಹಾರಗಳಲ್ಲಿ ಕೌಶಲ್ಯ ಬರುತ್ತದೆ. ಮುಖ್ಯವಾಗಿ ಔಷಧ ಕ್ಷೇತ್ರಗಳು ಮತ್ತು ವಸ್ತ್ರಾಭರಣ ಕ್ಷೇತ್ರಗಳು, ವಸ್ತ್ರಾಲಂಕಾರ ಕ್ಷೇತ್ರಗಳು, ಈ ಕ್ಷೇತ್ರದಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಗುರು ಇದ್ದೇ ಇದ್ದೇನೆ ಸಹಜವಾಗಿ ಭಾಗ್ಯದಲ್ಲಿ, ಅದರಿಂದಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ. ವೃತ್ತಿಯಲ್ಲಿ ಕರ್ಮಾಧಿಪತಿ ಸ್ವಲ್ಪ ಬಲಹೀನನಾಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ತೊಂದರೆಗಳು, ಹೆಣ್ಮಕ್ಕಳಿಗೆ ಸ್ವಲ್ಪ ಒಂಥರ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇದ್ದೀರೇನೋ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಮನೋವ್ಯಥೆ ಅಂತೀವಲ್ಲ, ಮನಸ್ಸಿಗೂ ಸ್ವಲ್ಪ ಘಾಸಿ ಆಗ್ತಕ್ಕಂಥ ಲಕ್ಷಣ ಇದೆ. ಚಂದ್ರಾಹು ಒಟ್ಟಾಗಿ ಸಂಚರಿಸ್ತಾರೆ ಸೋಮವಾರ ಮಂಗಳವಾರದವರೆಗೆ. ಹೀಗಾಗಿ ಸ್ವಲ್ಪ ಮನಸ್ಸಿಗೆ ವ್ಯಥೆ ಉಂಟಾಗುತ್ತೆ. ಅದು ಪಂಚಮ ಸ್ಥಾನದಲ್ಲಿ ಇದ್ದಾಗ ಅದು ಸಾಕ್ಷಾತ್ ಮನಸ್ಸಿನ ಸ್ಥಾನ, ಅಲ್ಲಿ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಜಾಸ್ತಿ. ಆದರೆ ಶುಭ ಕಾರ್ಯಗಳು ಮತ್ತೊಂದು ಇವುಗಳಲ್ಲಿ ಭಾಗವಹಿಸಿ ಅವುಗಳು ಸ್ವಲ್ಪ ಕಡಿಮೆ ಮಾಡಿಕೊಳ್ಳೋ ಸಾಧ್ಯತೆ ಕೂಡ ಇದೆ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ತುಲಾ ರಾಶಿಯವರಿಗೆ ವ್ಯವಹಾರಗಳಲ್ಲಿ ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ಆದರೆ ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು. ಅಲ್ಲಿ ಚಂದ್ರ ಮಾಂದಿ ಇವರೆಲ್ಲ ಸೇರಿಬಿಡ್ತಾರೆ ಕೊನೆಯಲ್ಲಿ. ಈ ಕಾರಣದಿಂದಾಗಿ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆ. ಆದರೆ ವ್ಯಾಪಾರಿಗಳಿಗೇನು ತೊಂದರೆ ಇಲ್ಲ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸ್ವಲ್ಪ ಮಟ್ಟಿಗೆ ಉದರ ಬಾಧೆ ಕಾಡುತ್ತೆ, ಹೊಟ್ಟೆ ಸಂಬಂಧಿ ಅಪ್ಸೆಟ್ ಆಗಿಬಿಡ್ತಕ್ಕಂಥದ್ದು ಈ ಸಾಧ್ಯತೆ ಇದೆ. ಹುಷಾರು. ಸಾಲ ಶತ್ರುಗಳ ಬಾಧೆ ಕೂಡ ಸ್ವಲ್ಪ ಕಾಡುತ್ತೆ, ಅವುಗಳ ಬಗ್ಗೆಯೂ ಸ್ವಲ್ಪ ಗಮನ ಬೇಕು. ಭಾಗ್ಯದ ಗುರು ಒಬ್ಬ ನಿಮಗೆ ಈ ತೊಂದರೆಗಳನ್ನೆಲ್ಲ ನಿವಾರಿಸ್ತಾನೆ, ಆತಂಕ ಬೇಡ. ಪರಿಹಾರಕ್ಕಾಗಿ ನಾಗ ಸನ್ನಿಧಾನಕ್ಕೆ ಸ್ವಲ್ಪ ಅರಿಶಿನ ಸಮರ್ಪಣೆ ಮಾಡಿ, ಇದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ರಾಹು ನಿಮಗೆ ಹೆಚ್ಚಿನ ತೊಂದರೆ ಉಂಟು ಮಾಡುತ್ತೆ ಈ ವಾರದಲ್ಲಿ. ಈ ಕಾರಣದಿಂದಾಗಿ ಅದರ ನಿವಾರಣೆಗೆ ಈ ಪರಿಹಾರ ಮಾಡಿ. ಇನ್ನು ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ. ಶತ್ರು ಸಾಲ ವಿಚಾರಗಳಿಂದ ಮುಕ್ತರಾಗ್ತೀರಾ, ಹೊರಗೆ ಬರ್ತೀರಾ. ಅಪಮಾನ ವಸ್ತು ನಷ್ಟತೆ ಸ್ವಲ್ಪ ಮಟ್ಟಿಗಿದೆ. ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪ ಎದುರಿಸಬಹುದು. ಚಂದ್ರ ರಾಹು ನೋಡಿ ಚತುರ್ಥದಲ್ಲಿದ್ದಾಗ ಸ್ವಲ್ಪ ಹೃದ್ರೋಗಗಳು ಆಗತ್ತೆ. ವಾಟರ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ತಾಯಿ ಮಕ್ಕಳ ಮನಸ್ಥಿತಿ ಸ್ವಲ್ಪ ಹದಗೆಡ್ತಕ್ಕಂಥ ಸಾಧ್ಯತೆ ಕಂಡ್ರಾಗೋದಿಲ್ಲ. ಆ ರೀತಿಯ ಒಂದು ಸಂದರ್ಭವೂ ಎದುರಾಗುತ್ತೆ. ಬಂಧುಗಳಲ್ಲೂ ಅಷ್ಟೇ, ತಾಯಿ ಬಂಧುಗಳಲ್ಲಿ ಹೆಚ್ಚಿನ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಸ್ವಲ್ಪ ಸಮಾಧಾನವಾಗಿರಬೇಕು. ಆದರೆ ರವಿಯಿಂದಾಗಿ ಅದು ನಿಮಗೆ ಧೈರ್ಯವನ್ನು ತಂದುಕೊಡುತ್ತೆ. ಶತ್ರುಗಳನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಶಕ್ತಿ, ಹೆದರಿಸ್ತೀನಿ ಅಂತಕ್ಕಂಥ ಒಂದು ಮನೋಬಲ, ಅದು ಆತ್ಮಬಲ ಅದು ಉಂಟಾಗುತ್ತೆ. ಆ ರೀತಿಯಲ್ಲಿ ನಿಮಗೊಂದು ಫಲ ಚೆನ್ನಾಗಿದೆ. ಮಂಗಳವಾರದಿಂದ ಇದು ಉಂಟಾಗುತ್ತೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮುಂದೆ ನೋಡಿದ್ರೆ ನಿಮಗೆ ಸ್ವಲ್ಪ ವಸ್ತು ನಷ್ಟತೆಗಳು, ಅಪಮಾನಗಳು, ಮನಸ್ಸಿಗೆ ಬೇಸರ ಆಗ್ತಕ್ಕಂಥ ಘಟನೆ ನಡೆಯುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು, ಏನೋ ಜಗಳ ಕಲಹ ಇವುಗಳಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಷ್ಟೇ ಸ್ವಲ್ಪ ಮನಸ್ತಾಪಗಳು. ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ರವಿಯ ಬದಲಾವಣೆ ಒಂದು ನಿಮಗೆ ಧೈರ್ಯವನ್ನು ತಂದುಕೊಡುತ್ತೆ. ಉಳಿದ ಹಾಗೆ ಸ್ವಲ್ಪ ವೀಕ್ ಆಗಿದೆ. ಇದರ ನಿವಾರಣೆಗೆ ವೃಶ್ಚಿಕ ರಾಶಿಯವರು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಮತ್ತು ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಲ್ಲಿ ಪಂಚಾಮೃತ ಸೇವೆಯೋ ಮತ್ತೊಂದು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಧನು ರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಕ್ಲಿಷ್ಟ ವಾತಾವರಣ ಎದುರಿಸಬೇಕಾಗುತ್ತೆ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳು ಬರಬಹುದು ವಾರದ ಆದಿಯಲ್ಲಿ. ಆದರೆ ನಿಮಗೆ ಬುದ್ಧಿಬಲ ತುಂಬ ಚುರುಕುತನ ಅದು ಉಂಟಾಗುತ್ತೆ. ಅದು ಮಂಗಳವಾರದಿಂದ ಪಂಚಮ ಸ್ಥಾನಕ್ಕೆ ರವಿ ಬರ್ತಾನೆ. ಭಾಗ್ಯಾಧಿಪತಿ ಪಂಚಮದಲ್ಲಿ ಸಂಚರಿಸಿದ್ರೆ ದೈವಾನುಕೂಲದಿಂದ ಆ ಕ್ಷಣಕ್ಕೆ ಹೊಳೆಯುತ್ತೆ. ನಿಮಗೆ ಏನೇ ತೊಡಕು ಸಂದರ್ಭಗಳಿದ್ದರೂ ಆ ಕ್ಷಣಕ್ಕೆ ಇದು ಮಾಡಬಾರ್ದು, ಅಥವಾ ಇದರಿಂದ ನಾವು ಹೊರಗಿರಬೇಕು, ಈ ವ್ಯೂಹ ಇದೊಂದು, ಇದರಿಂದ ನಾನು ಸಿಕ್ಕಾಕೋಬಾರ್ದು ಅಂತಕ್ಕಂಥ ಒಂದು ಆಲೋಚನೆ ಇದೆಯಲ್ಲ, ಅದು ಉಂಟಾಗುತ್ತೆ. ಅದೇ ನಿಮಗೆ ಶುಭ ಫಲ ರವಿಯಿಂದಾಗಿ ಸಿಗ್ತಕ್ಕಂಥದ್ದು. ಮತ್ತು ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ, ಸೌಖ್ಯ, ಮನಸ್ಸಿಂದ ಅವರಿಂದ ಏನೋ ಒಂದು ರೀತಿಯ ಗೌರವ, ಮನ್ನಣೆ ಸಿಗ್ತಕ್ಕಂಥದ್ದು. ಈ ರೀತಿಯಲ್ಲೆಲ್ಲ ಮಕ್ಕಳ ವಿಚಾರದ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಅನುಕೂಲ ಕಾಣ್ತೀರ. ಆದರೆ ಸ್ವಲ್ಪ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಭಯ, ಆತಂಕ, ಏನೋ ಆಗ್ಬಿಡುತ್ತೆ ಅಂತಕ್ಕಂಥದ್ದು, ಆಗಂತುಕರಿಂದ ಸಮಸ್ಯೆಗಳು, ಇನ್ಯಾರೋ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥವ್ರಿಂದಾಗಿ ಎಡವಟ್ಟುಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ. ಎರಡೂ ಇದೆ. ಶುಭಾಶುಭ ಮಿಶ್ರವಾಗಿದೆ ಧನುರಾಶಿಯವರಿಗೆ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಅಸಮಾಧಾನ ಇದ್ದೇ ಇದೆ. ಉನ್ನತ ಶಿಕ್ಷಣದಲ್ಲಿ ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿ, ಅದರಲ್ಲೂ ಮೆಡಿಕಲ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅಲ್ಲಿ ಗುರುವಿನ ಸಂಚಾರ ಕೊನೆಗೆ ಸರಿ ಹೋಗುತ್ತೆ, ಆತಂಕ ಬೇಡ. ಪ್ರಾರ್ಥನೆಗೆ ಧನುರಾಶಿಯವರಿಗೆ ಹೆಸರುಕಾಳು ಸಮರ್ಪಣೆ ವಿಷ್ಣು ಸನ್ನಿಧಾನದಲ್ಲಿ ಹೆಸರುಕಾಳು ಅಥವಾ ಪರಿಮಳ ಭರಿತವಾದ ಪುಷ್ಪಗಳನ್ನು ಸಮರ್ಪಣೆ ಮಾಡೋದು, ವಿಷ್ಣು ಸಂಬಂಧಿ ಆರಾಧನೆಯಿಂದ ತುಂಬ ಹೆಚ್ಚಿನ ಅನುಕೂಲ ಕಾಣ್ತೀರ. ಕರ್ಮಾಧಿಪತಿ ಸಪ್ತಮಾಧಿಪತಿ ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಎಲ್ಲಿ ಹೆಚ್ಚು ಕಾಲ ನೀವು ಕಳಿತೀರೋ ಆ ಸ್ಥಳ ನಿಮಗೆ ತೊಂದರೆಯಿಂದ ಇದೆ. ಹೀಗಾಗಿ ವಿಷ್ಣು ಪ್ರಾರ್ಥನೆಗಳು ಬೇಕು, ಅದನ್ನು ಮಾಡಿ ಅನುಕೂಲ ಆಗುತ್ತೆ.
ಈಗ ಕೊನೆಯ 3 ರಾಶಿಯ ವಾರದ ಫಲಾಫಲ ಹೇಗಿದೆ ಅನ್ನೋದನ್ನು ತಿಳಿಯೋಣ. ಶಾಸ್ತ್ರಿಗಳೇ, ತಿಳಿಸ್ಕೊಡೋದಾದರೆ. ಮಕರ ರಾಶಿಯಿಂದ ನೋಡ್ತಾ ಹೋಗೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ ಅಂತಂದರೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು ಕಾಣ್ತೀರಾ, ಗೃಹ ಭೂ ವ್ಯವಹಾರಗಳಲ್ಲಿ ಲಾಭ ಕಾಣ್ತೀರಾ, ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ, ಸಾಲ ಶತ್ರುಗಳ ಬಾಧೆ ಸ್ವಲ್ಪ ಮಟ್ಟಿಗೆ ಕಾಡುತ್ತೆ. ಅದೊಂದು ಸಣ್ಣ ಫಲ ಅಷ್ಟೇ, ಅದೊಂದು ತೊಡಕಷ್ಟೇ, ಆತಂಕ ಬೇಡ. ಉಳಿದ ಹಾಗೆ ಚೆನ್ನಾಗಿದೆ. ಸ್ನೇಹಿತರಿಂದ ಅಲ್ಲಿ ರವಿ ನಿಮಗೆ ಚತುರ್ಥ ಸ್ಥಾನಕ್ಕೆ ಹೋದರೆ ಸ್ನೇಹಿತರಿಂದ ಬಂಧುಗಳಿಂದ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಅಷ್ಟಮಾಧಿಪತಿ ರವಿ, ಹೀಗಾಗಿ ಅತಿಯಾದ ಅಟ್ಯಾಚ್ಮೆಂಟು ಒಳ್ಳೆಯದಲ್ಲ, ಗಮನ ಇರಬೇಕು ಅದರ ಕಡೆಗೆ. ಆದರೆ ತುಂಬ ಆತ್ಮೀಯತೆ ಇದೆ, ತುಂಬ ಕ್ಲೋಸ್ನೆಸ್ ಇದೆ ಅಂತ ಹೇಳಿ ಅದು ಪ್ರಮಾದವೇ ಆಗುತ್ತೆ. ಹುಷಾರು, ಎಚ್ಚರಿಕೆ ಬೇಕಾಗುತ್ತೆ. ಆದರೆ ಭೂ ವ್ಯವಹಾರಗಳಲ್ಲಿ ಅಥವಾ ಇನ್ನೇನು ವಸ್ತ್ರ ಅಲಂಕಾರ ಇಂಥ ಕ್ಷೇತ್ರಗಳಲ್ಲಿ ಸ್ವಲ್ಪ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಶುಕ್ರನಿಗೂ ಬಲ ಇದೆ ಅಲ್ಲಿ, ದಿಗ್ಬಲ, ಹೀಗಾಗಿ ಅನುಕೂಲ ಕಾಣ್ತೀರ. ಆದರೆ ಹೆಣ್ಣುಮಕ್ಕಳಿಗೆ ಅಲ್ಲಿ ನೋಡಿ, ಸಪ್ತಮಾಧಿಪತಿ ಕುಟುಂಬದಲ್ಲಿ ರಾಹು ಜೊತೆಗಿದ್ದಾಗ ನೋಡಿ, ಹೆಣ್ಮಕ್ಳ ಮಧ್ಯೆನೇ ಕುಟುಂಬದಲ್ಲಿ ಇರ್ತಾರಲ್ಲ, ಅತ್ತೆ ಸೊಸೆ ನಾದಿನಿಯರು ಮತ್ತೊಂದು ಮಗದೊಂದು, ಇವ್ರ ಮಧ್ಯೆ ಸಲ್ಲದ ತಕರಾರುಗಳು ಶುರುವಾಗ್ಬಿಡೋ ಸಾಧ್ಯತೆ ಇದೆ. ತನ್ಮೂಲಕ ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗಬಹುದು. ಈ ಎಚ್ಚರಿಕೆಯನ್ನು ಚಂದ್ರ ರಾಹು ಇದ್ದಾಗ ಅದು ಹೆಚ್ಚಿನ ಪರಿಣಾಮ ಬೀರುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ರವಿ ಚೆನ್ನಾಗಿದ್ದನಲ್ಲ ಅಂತ ಮೈ ಮರೆಯೋದು ಬೇಡ. ಅಲ್ಲಿ ಗುರು ಜೊತೆಗೆ ಮಾಂದ್ಯ ಇರೋದ್ರಿಂದ ಸ್ವಲ್ಪ ಶತ್ರುಗಳ ತಗಾದೆಗಳು ಜಾಸ್ತಿ, ಇವುಗಳೆಲ್ಲ ಸ್ವಲ್ಪ ಇದೆ ವಾರದ ಆದಿಯಲ್ಲಿ. ಸಮಾಧಾನವಾಗಿರಬೇಕು, ಶಾಂತವಾಗಿರಬೇಕು, ಅದು ನಿಮ್ಮ ಈ ವಾರದ ಎಚ್ಚರಿಕೆ. ಇನ್ನು ವಾರದ ಅಂತ್ಯ ನೋಡೋಣ. ವಾರದ ಅಂತ್ಯದಲ್ಲಿ ಚಂದ್ರ ವೀಕಾಗಿದ್ದಾನೆ, ಹೀಗಾಗಿ ಸಂಗಾತಿ ವಿಚಾರದ ಸ್ವಲ್ಪ ಮನಸ್ತಾಪ, ಅವರ ಆರೋಗ್ಯ ವ್ಯತ್ಯಾಸ, ಮನಸ್ಸಿನ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕಲಾವಿದರಿಗೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ವೃತ್ತಿಯಲ್ಲಿ ತೊಡಕುಗಳಿಲ್ಲ. ಸೇವಕರು, ಸಹಾಯಕರು ಇವರಿಂದ ಸ್ವಲ್ಪ ಸಮಸ್ಯೆಗಳು ಬರತಕ್ಕಂಥದ್ದು. ಪ್ರಯಾಣದ ಸ್ವಲ್ಪ ಎಚ್ಚರ ವಹಿಸಬೇಕು, ಮಾಂದಿಯು ಬಂದು ಸೇರಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಈ ವಾರ ಹೇಗಿದೆಯಪ್ಪ ಅಂತಂದರೆ ಒಂದು 30% ಓಕೆ ಚೆನ್ನಾಗಿದೆ ಅನ್ನೋ ದಾರ. ಉಳಿದ ಹಾಗೆ ಸ್ವಲ್ಪ ಮಟ್ಟಿಗೆ ತೊಡಕುಗಳನ್ನು ಎದುರಿಸಬೇಕು, ಅದು ಸವಾಲು ಎದುರಿಸಬೇಕಾದ ಸಾಧ್ಯತೆ ಇದೆ. ಗಾಬರಿ ಬೇಡ, ಪರಿಹಾರವೂ ಇದೆಯಲ್ಲ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ, ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷ ಅಭಿಷೇಕ ಮಾಡಿಸಿ, ಅದು ನೋಡಿ ಪರಿಹಾರ ಇದು ಮಾಡೋದ್ರಿಂದ, ಈ ತೊಡಕೆ ಇರೋದರಿಂದ ಈ ಪರಿಹಾರ ಮಾಡಿದ್ಮೇಲೆ ತೊಡಕುಗಳಿದಾವ ಅಂದರೆ ಇರೋದಿಲ್ಲ. ಆ ವಿಶ್ವಾಸ ಇರಬೇಕು. ಹಾಗೆ ಪೂಜೆ ಮಾಡಿಸಿ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಮಾತಿನ ಘರ್ಷಣೆಗಳು ಬರಬಹುದು. ಮಕ್ಕಳ ವಿಚಾರದ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು. ಧೈರ್ಯೋತ್ಸಾಹಗಳಿಂದ ಗೆಲುವು ಸಿಗುತ್ತೆ, ಸಹೋದರಿಂದ ಸಹಕಾರ ಸಿಗುತ್ತೆ. ರವಿ ತೃತೀಯಕ್ಕೆ ಹೋದರೆ ಉತ್ಸಾಹ ತುಂಬುತ್ತಾನೆ, ಅತಿಶಯವಾದ ಉತ್ಸಾಹ ಇರುತ್ತೆ. ಏನೂ ಮಾಡ್ತೀನಿ ಅಂತಕ್ಕಂಥ ಒಂದು ಧೈರ್ಯ ಬರುತ್ತೆ. ಹೀಗಾಗಿ ಧೈರ್ಯ ಉತ್ಸಾಹಗಳೇ ನಿಮಗೆ ಬಲ, ಏನನ್ನೂ ಎದುರಿಸುವ ಶಕ್ತಿ. ಆದರೆ ಚಂದ್ರರಾಹು ಜನ್ಮದಲ್ಲಿ ಸಂಚರಿಸೋದ್ರಿಂದ ಆರೋಗ್ಯ ಕುಸಿಯುತ್ತೆ. ಆಲೋಚನೆಗಳು, ಚಂದ್ರ ಮನೋಕಾರಕನಾಗಿರ್ತಕ್ಕಂಥವ್ನು ರಾಹು ಜೊತೆ ಸೇರಿದಾಗ ಬೇಡದ ಆಲೋಚನೆಗಳು ನಿಮಗೆ ಅದು ಸುತ್ತಾ ಇರುತ್ತೆ ಮನಸ್ಸಿನಲ್ಲಿ. ಹೀಗೆ ಆ ಆಲೋಚನೆಗಳ ಭಾರದಲ್ಲಿ ಕುಸಿದೋಗ್ತೀರ. ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಇದರಿಂದ ಹೊರಗೆ ಬರೋಕ್ಕೆ ಮಂಗಳವಾರ ಅವಕಾಶ ಆಗುತ್ತೆ ರವಿಯಿಂದಾಗಿ. ಆಗ ಮತ್ತಷ್ಟು ಧೈರ್ಯ ಬರ್ತದೆ. ಇದನ್ನು ಕೊಡುಕೊಂಡು ಎದ್ದೇಳೋಣ ಅಂತಕ್ಕಂಥ ಒಂದು ವಿಶ್ವಾಸ ಮೂಡುತ್ತೆ ರವಿಯಿಂದಾಗಿ. ಸಂಗಾತಿಯಿಂದ ಧೈರ್ಯ, ಸಾಹಸದ ಮಾತುಗಳು ಕೇಳ್ತಕ್ಕಂಥದ್ದು, ಇವುಗಳ ಒಂದು ಬಲ ನಿಮಗೆ ಸಹಾಯ ಮಾಡುತ್ತೆ. ಆತಂಕ ಬೇಡ. ವಾರದ ಅಂತ್ಯದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಮಾತಿನ ಘರ್ಷಣೆಗಳು ಬರಬಹುದು. ಹಣಕಾಸಿನ ತೊಡಕುಗಳು, ಘರ್ಷಣೆಗಳು ಉಂಟಾಗಬಹುದು. ವಾಗ್ಘರ್ಷಣೆ, ಮಾತಿನ ಘರ್ಷಣೆ ಉಂಟಾಗಬಹುದು. ಹುಷಾರು. ಆದರೆ ಬುದ್ಧಿ ಚುರುಕಾಗಿರ್ತದೆ. ವಾರದ ಅಂತ್ಯದಲ್ಲಿ ಗುರು ಒಬ್ಬನೇ ನಿಚ್ಚಳವಾಗಿರೋದ್ರಿಂದ ಆಲೋಚನೆ, ಗುರುವಿನ ಸಹಕಾರ, ಮಾರ್ಗದರ್ಶನಗಳು ಇವುಗಳೆಲ್ಲ ನಿಮಗೆ ತುಂಬ ಸಹಾಯ ಆಗುತ್ತೆ. ಮುಖ್ಯವಾಗಿ ಉದಾರತೆ ಬರುತ್ತೆ. ಇನ್ನೊಬ್ಬರನ್ನ ಕಂಡು ಅಥವಾ ಇನ್ಯಾವುದೋ ಒಂದು ಸಹಾಯ, ಮತ್ತೊಂದು ಇವುಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುತ್ತೆ. ಇನ್ಯಾರಿಗೂ ಸಹಾಯ ಮಾಡೋಣ, ಇವುಗಳಲ್ಲಿ ಹೆಚ್ಚಾಗಿ ತೊಡಕೊಂಡು ಸಮಾಧಾನ ಕಂಡುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಪರಿಹಾರಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿಸಿ ಅಷ್ಟೋತ್ತರ ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳ್ಕೊಂಡ್ರೆ ಅದು ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ದುರ್ಗಾ ಕವಚ ಹೇಳ್ಕೊಳ್ಳಿ ಆರೋಗ್ಯದ ದೃಷ್ಟಿಯಿಂದ. ಇದ್ರ ಜೊತೆಗೆ ಅದು ಕೂಡ ಸಹಾಯ ಮಾಡುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ದ್ವಿತೀಯದಲ್ಲಿ ರವಿ ಸಂಚರಿಸ್ತಾನೆ. ಧನಲಾಭ, ವಿದ್ಯಾನುಕೂಲ, ಕಲಾವಿದರಿಗೆ ಹೆಚ್ಚಿನ ಅನುಕೂಲ. ಮತ್ತು ಬಹಳ ಮುಖ್ಯವಾಗಿ ಈ ಗುರು ಮಾಂದಿಯರು ಚತುರ್ಥದಲ್ಲಿ ಸಂಚರಿಸಿದರೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ತೊಂದರೆಗಳು ಉಂಟಾಗಬಹುದು. ಎಲ್ಲೋ ರಜಾ ಇದೆಯಲ್ಲ ಹೇಗೂ ಅಂತ ಹೇಳಿ ಪ್ರಯಾಣ ಹೊರಟರೆ ದೂರದ ಊರುಗಳಿಗೆ ಸ್ವಲ್ಪ ಜಾಗ್ರತೆ ವಹಿಸಿ, ನಿಧಾನಕ್ಕೆ ಹೋಗಿ. ತುಂಬ ಸ್ಪೀಡಲ್ಲಿ ಹೊರಟುಬಿಡ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ಕತ್ತರಿಸಿ. ಆದರೆ ಕುಟುಂಬದಲ್ಲಿ ಒಂದು ಒಳ್ಳೆಯ ಹಿತವಾದ ವಾತಾವರಣ ಇರುತ್ತದೆ. ಸ್ತ್ರೀ ಪುರುಷರ ನಡುವೆ ಒಂದು ಸಾಮರಸ್ಯ ಬೆಳೆಯುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಹುಷಾರಾಗಿರಬೇಕು ನೀವು. ಮತ್ತು ಸ್ತ್ರೀಗೆ, ಹೆಣ್ಣುಮಕ್ಕಳಿಗೆ ಅತಿಶಯವಾದ ಖರ್ಚು ಉಂಟಾಗುತ್ತೆ. ಮಕ್ಕಳ ಸಲುವಾಗಿ ಅತಿಯಾದ ಖರ್ಚಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಬುದ್ಧಿ ವ್ಯತ್ಯಾಸ ಆಗಬಹುದು ವಾರದ ಆದಿಯಲ್ಲಿ. ಇವುಗಳು ಕೂಡ ಗಮನ ಇಟ್ಕೊಳ್ಬೇಕು.
ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಬಹುದು, ಗಮನ ಇರಲಿ. ಹೆಣ್ಣುಮಕ್ಕಳಿಗೆ ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನಗಳು, ತೊಡಕುಗಳು ಉಂಟಾಗಬಹುದು, ಹುಷಾರು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ. ಆದರೆ ಸ್ನೇಹಿತರಿಂದ ಸಹಕಾರ ಚೆನ್ನಾಗಿದೆ. ಕಲಾವಿದರಿಗೆ ಹೆಚ್ಚಿನ ಧನಾನುಕೂಲ ಚೆನ್ನಾಗಿರ್ತದೆ. ಹೊಸ ಹೊಸ ಅವಕಾಶಗಳು ಸಿಗ್ತಕ್ಕಂಥದ್ದು, ಹೊಸ ಪ್ರಯತ್ನಕ್ಕೆ ಫಲ ಬರ್ತಕ್ಕಂಥದ್ದು, ಇವುಗಳೆಲ್ಲ ತುಂಬ ಚೆನ್ನಾಗಿದೆ. ಆತಂಕ ಬೇಡ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲೇ ನೀವು ಕೂಡ ಅಭಿಷೇಕ ಮಾಡಿಸಿ, ಇದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ನಿಮ್ಮ ರಾಶಿಯಲ್ಲಿ ಶನಿ ಕೂಜರು ಒಟ್ಟಾಗಿ ಸಂಚರಿಸ್ತಾರೆ. ಹೀಗಾಗಿ ಅದೇನಾಗುತ್ತೆ, ಬೆಂಕಿ ಬಿರುಗಾಳಿ ಒಂದೇ ಕಡೆ ಸಂಚರಿಸ್ತಾ ಇದ್ದರೆ ಗೊತ್ತಾಗೋದಿಲ್ಲ ಯಾವ ಕ್ಷಣದಲ್ಲಿ ಸ್ಫೋಟವಾಗುತ್ತೆ, ಯಾವ ಕ್ಷಣದಲ್ಲಿ ಯಾವ ರೀತಿಯ ಪ್ರಮಾದ ಬಂದು ಒದಗುತ್ತೆ ಅಂತ. ಇದೆಲ್ಲ ನಿವಾರಣೆಗೆ ರವಿ ಮಂಗಳವಾರದಿಂದ ಸ್ವಲ್ಪ ಮಟ್ಟಿಗೆ ರವಿ ಕಂಟ್ರೋಲಿಗೆ ತಗೊಳ್ತಾನೆ, ಆತಂಕ ಬೇಡ. ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದ್ದೀವಿ. ಮಂತ್ರವನ್ನು ತಿಳಿದುಕೊಳ್ಳುವಂತಹ ಸಮಯ. ಶಾಸ್ತ್ರಿಗಳೇ, ಯಾವ ಮಂತ್ರ ತಿಳಿಸ್ತಾ ಇದ್ದೀರಾ ಈ ವಾರದಲ್ಲಿ? ಒಂದು ಮನಸ್ಸಿಗೆ ಆನಂದ, ಅಧಿಕಾರ ಇದ್ದೂ ಆನಂದ ಇರೋದು ಹೇಗೆ ಅಂತ ಪಡೆಯೋದು. ಯಾಕೆಂದರೆ ಅಧಿಕಾರ ಬಂದಾಗ ವ್ಯತ್ಯಾಸ ಆಗೋದು ಜಾಸ್ತಿ. ಹೀಗಾಗಿ ಅಲ್ಲೂ ಸಮಾಧಾನ ಸಿಗಲಿಕ್ಕಾಗಿ ಒಂದು ವಿಶೇಷವಾದ ಮಂತ್ರ ಗಮನಿಸಿ. ಶ್ರೀರಾಮಚಂದ್ರನ ಮಂತ್ರ. ರಾಜ್ಯ ಸಿಂಹಾಸನಾರೂಢ ಕೌಸಲ್ಯಾನಂದನ ವರ್ಧನ ನಾಮ ನಿರ್ಧೂತ ನಿರಯ ಶ್ರೀರಾಮ ಶರಣಂ ಮಮ ಅಂತ. ಶ್ರೀರಾಮನನ್ನು ಶರಣು ಹೋದರೆ ಈ ರೀತಿಯ ಒಂದು ಬಲ ಬರುತ್ತೆ. ಅಧಿಕಾರದಲ್ಲಿದ್ದೂ ಕೂಡ ಒಂದು ಸಮಾಧಾನ, ಸೌಖ್ಯಗಳನ್ನು ಹೊಂದತಕ್ಕಂಥದ್ದು, ಎಲ್ಲರನ್ನ ಸಮಾನ ದೃಷ್ಟಿಯಲ್ಲಿ ಕಾಣ್ತಕ್ಕಂಥದ್ದು, ಆನಂದವನ್ನು ಹೊಂದತಕ್ಕಂಥದ್ದು, ಈ ರೀತಿಯ ಒಂದು ಬಲ ಬರುತ್ತೆ. ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಹೇಳ್ಕೊಳ್ಳಿ, ತುಂಬ ಸಮಾಧಾನ ಸಿಗುತ್ತೆ. ಇದು ಅಧಿಕಾರ ಅಂತಲ್ಲ, ಮನಸ್ಸು ಎಷ್ಟೋ ಬಾರಿ ಮನೆಯಲ್ಲೇ ಒಂದು ಯಜಮಾನಿಕೆ ನಿಭಾಯಿಸಬೇಕಾಗಿರುತ್ತೆ. ನೀವಿರ್ತಕ್ಕಂಥ ವೃತ್ತಿಯಲ್ಲಿ ಒಂದು ಯಜಮಾನಿಕೆ ಇರ್ತದೆ. ಅವುಗಳಲ್ಲೂ ಕೂಡ ಒಂದು ಹಿಡಿತ, ಸಮಾಧಾನ, ಶಾಂತಿ ಸಿಗಲಿಕ್ಕೆ ಈ ಮಂತ್ರ ಸಹಾಯ ಮಾಡುತ್ತೆ. ರಾಮ ಜೀವನವನ್ನೇ ನಿಭಾಯಿಸಿಬಿಡ್ತಾನೆ. ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ ಇವತ್ತಿನ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.